ಯಾವ್ದು ನಾವು ಆಲ್ರೆಡಿ G7 ನೋಡಿದ್ವಿ. ಯಾವುದು G7 ಮತ್ತೆ ಇನ್ನೊಂದು ಯಾವುದು ವಿಶ್ವಸಂಸ್ಥೆ. G7 ಮತ್ತು ವಿಶ್ವಸಂಸ್ಥೆ ನೋಡಿ ಆಲ್ರೆಡಿ. ಹಾಗಾದ್ರೆ ಇನ್ನ ನಾವೇನ್ ನೋಡೋಣ ಅಂದ್ರೆ ಏಷ್ಯನ್ ಸಂಘಟನೆ ಇರ್ಬೋದ್ರಿ, ಏಷ್ಯನ್ ಸಂಘಟನೆ, G20, ಬ್ರಿಕ್ಸ್, ಸಾರ್ಕ್ ನಾಳೆ ನೋಡ್ಕೊಳ್ರಿ. 4 ಸಂಘಟನೆ ನೋಡೋಂತ ಸಣ್ಣ ಸಂಘಟನೆ ಅದಾವ್ರಿ. ನಮ್ಗೆ ವಿಶ್ವಸಂಸ್ಥೆ ದೊಡ್ಡದ್ರಿ, ಆಯ್ತಾ. ಈಗ ನಾವು ಯಾವ್ದು ನೋಡೋಣ ಅಂದ್ರ ಯುರೋಪಿಯನ್ ಯೂನಿಯನ್ ಅಂತೇಳಿ. ಯಾವುದು ಯುರೋಪಿಯನ್ ಯೂನಿಯನ್? ಯಾವ ಸಂಘಟನೆ ಇದೆ? ಯುರೋಪಿಯನ್ ಯೂನಿಯನ್ ಸಂಘಟನೆ ಬಗ್ಗೆ ನೋಡಬೇಕಾಗ್ತದೆ. ಹಾಗಾದ್ರೆ ಯುರೋಪಿಯನ್ ಯೂನಿಯನ್ ಸಂಘಟನೆಯನ್ನು ಗಮನಿಸಿದಾಗ ಯುರೋಪಿಯನ್ ಯೂನಿಯನ್ ಸಂಘಟನೆಯ ಕಾರ್ಯವೇನು? ಯುರೋಪಿಯನ್ ಯೂನಿಯನ್ ಸಂಘಟನೆ ಯಾವಾಗ ಸ್ಥಾಪನೆ ಆಗ್ತದೆ? ಸ್ಥಾಪನೆಯಾದ ಮುಂಚೆ ಹೆಸರಿನಿತ್ತು, ನಂತರ ಏನೇನಂತ ಪ್ರಾರಂಭ ಮಾಡ್ತಾರ, ಯಾವ ದೇಶದೊಳಗೆ ಕೇಂದ್ರ ಕಚೇರಿ ಒಳಗೊಂಡದ, ಭಾರತ ಈ ದೇಶದೊಳಗ ಈ ಒಂದು ಸಂಘಟನೆಯೊಳಗ ಸ್ಥಾನವನ್ನ ಪಡೆದದ ಇಲ್ಲೋ ಅಂತೇಳಿ ನೋಡ್ಬೇಕಾಗ್ತದ್ರಿ, ಆಯ್ತಾ. ಸದ್ಯಕ್ಕೆ ಪ್ರಮುಖವಾಗಿ ಭಾರತ ವಿಶ್ವಸಂಸ್ಥೆಯೊಳಗ ಸದಸ್ಯತ್ವ ಪಡೆದದ ಇಲ್ಲೋ? ಪಡೆದಿದೆ. G20 ಒಳಗ, G20 ಒಳಗ ಐತಿ, G7 ಒಳಗ, ಓಕೆ, ಬ್ರಿಕ್ಸ್ ಒಳಗ ಇರಬಹುದಲ್ಲ, ಸಾರ್ಕ್ ಒಳಗ ಐತಿ. ಹಾಗಾದ್ರೆ ಏಷ್ಯನ್ ಸಂಘಟನೆ ಒಳಗ ಐತ್ರಿ? ಏಷ್ಯನ್ ಸಂಘಟನೆ ಒಳಗ ಐತಿ, ನೋಡೋದಂತೆ, ನನಗೂ ಗೊತ್ತಿಲ್ಲ. ಏಷ್ಯನ್ ಒಳಗಿಲ್ಲ ಐತಿ, ಆಯ್ತಾ? ಏಷ್ಯನ್ ಒಳಗಿಲ್ಲ, ಆಯ್ತಾ. ನೋಡು, ಆ ಒಂದು ಏಷ್ಯನ್ ಸಂಘಟನೆಯನ್ನು ಗಮನಿಸಿದಾಗಲೇ 10 ರಾಷ್ಟ್ರಗಳು ಬರ್ತಾವ, ಆಯ್ತಾ. ಅದೊಂದೇನಪ್ಪ 10 ರಾಷ್ಟ್ರಗಳು ಬರ್ತಾವ. ಆ ಒಂದು ರಾಷ್ಟ್ರದೊಳಗ ಭಾರತ ದೇಶ ಸದಸ್ಯತ್ವ ಪಡೆದದು ಇಲ್ಲ ನೋಡಿದಾಗ ಪಡೆದಿಲ್ರಿ ಏಷ್ಯನ್ ಸಂಘಟನೆ ಒಳಗ. ಹಾಗಾದ್ರೆ ಏಷ್ಯನ್ ಸಂಘಟನೆಯ ಸದಸ್ಯನಾಗಿದ್ದು ಭಾರತ ಏನಾಗ್ತದ್ರಿ? 1992ರಿಂದ ಏಷ್ಯನ್ ಸಂಘಟನೆಯ ಅಧಿವೇಶನಗಳಿಗೆ ಭಾಗಿಯಾಗ್ತದೆ. ನೋಡೋದಂತ ಏಷ್ಯನ್ ಸಂಘಟನೆ ನಾಳ್ರಿ, ಏಷ್ಯನ್ ಸಂಘಟನೆ ನೋಡೋ ನಾಳೆ, ಆಯ್ತಾ. G20, ಬ್ರಿಕ್ಸ್, ಸಾರ್ಕ್ ಎಷ್ಟಾಗ್ತದೆ ಮ್ಯಾಕ್ಸಿಮಮ್ ನೋಡೋಣಂತ. ನಾಳೆ ಕಂಬೈಂಡ್ ಇದ್ರ ಅವ್ರನ್ನೇನಾಗ್ತದೆ ನೋಡೋಣ. ಕೇಳ್ರಿ. ಹಾಗಾದ್ರೆ ಪ್ರಮುಖವಾಗಿ ನಾವು ಈಗಿನ ದಿನ ಯಾವ ಒಂದು ಸಂಘಟನೆ ಬಗ್ಗೆ ನೋಡೋಣ ಅಂದ್ರೆ ಪ್ರಮುಖವಾಗಿ ಯುರೋಪಿಯನ್ ಯೂನಿಯನ್. ಯಾವ ಯೂನಿಯನ್ ರೀ? ಯುರೋಪಿಯನ್. ಯಾವುದು? ಯುರೋಪಿಯನ್ ಯೂನಿಯನ್ ಅಂತ ಕರಿತೀವಿ. ಯಾವ ಯೂನಿಯನ್ ರೀ? ಯುರೋಪಿಯನ್ ಯೂನಿಯನ್ ಅಂತ ಕರಿತೀವಿ. ಹಾಗಾದ್ರೆ ಯುರೋಪಿಯನ್ ಯೂನಿಯನ್ ಸಂಘಟನೆಯನ್ನು ಗಮನಿಸಿದಾಗ ಯುರೋಪಿಯನ್ ಯೂನಿಯನ್ ಸಂಘಟನೆಯು ಯಾವ ಒಂದು ವರ್ಷದೊಳಗ ಸ್ಥಾಪನೆಗೊಳ್ತದ ನೋಡಿದಾಗ 1993 ಸ್ಥಾಪನೆಗೊಳ್ತದ. ನೋಡು, ಯುರೋಪಿಯನ್ ಯೂನಿಯನ್ ಸಂಘಟನೆಯು ಯಾವ ಒಂದು ವರ್ಷದೊಳಗ ಸ್ಥಾಪನೆಗೊಳ್ತದ ನೋಡಿದಾಗ 1993 ಸ್ಥಾಪನೆಗೊಳ್ತದ. 1993 ಯಾವ ಒಂದು ದಿನಾಂಕದಲ್ಲಿ ಸ್ಥಾಪನೆಗೊಳ್ತದ ಅಂದ್ರೆ ದಿನಾಂಕ ಬೇಡ, ಯಾವ ಒಂದು ಒಪ್ಪಂದದ ಮೇರೆಗೆ ಸ್ಥಾಪನೆಗೊಳ್ತದ ಅಂದ್ರೆ ಮ್ಯಾಸ್ಟ್ರಿಚ್ ಒಪ್ಪಂದದ ಮೇರೆಗೆ ಸ್ಥಾಪನೆಗೊಳ್ತದ. ನೋಡ್ರಿ, ಯಾವ್ದಂದ್ರ ಮ್ಯಾಸ್ಟ್ರಿಚ್ ಒಪ್ಪಂದದ ಮೇರೆಗೆ ಏನಾಗ್ತದ ಸ್ಥಾಪನೆಗೊಳ್ತದ. ಹಾಗೆ ಒಟ್ಟಾರೆ ನಮಗೆ ಗೊತ್ತಿರ್ಬೇಕಂದ್ರ ಯುರೋಪಿಯನ್ ಯೂನಿಯನ್ ಸಂಘಟನೆಯು ಯಾವ ಒಂದು ವರ್ಷದೊಳಗೆ ಸ್ಥಾಪನೆಗೊಳ್ತದ ನೋಡಿದಾಗ 1993 ಆಗ್ತದ. 1993 ಯಾವ ಒಂದು ಒಪ್ಪಂದದ ಪ್ರಕಾರ ಯುರೋಪಿಯನ್ ಯೂನಿಯನ್ ಸಂಘಟನೆಯು ಸ್ಥಾಪನೆಗೊಳ್ತದ ನೋಡಿದಾಗ ಮ್ಯಾಸ್ಟ್ರಿಚ್ ಒಪ್ಪಂದದ ಪ್ರಕಾರ ಸ್ಥಾಪನೆಗೊಳ್ತದ. ಹಾಗಾದ್ರೆ ಯುರೋಪಿಯನ್ ಯೂನಿಯನ್ ಸಂಘಟನೆ ಗೊತ್ತಾ ನಿಮ್ಗ? ಮ್ಯಾಸ್ಟ್ರಿಚ್ ಒಪ್ಪಂದದ ಪ್ರಕಾರ ಸ್ಥಾಪನೆ ಆಗ್ತದ ಅಂತ ಹೇಳಿ. ಯುರೋಪಿಯನ್ ಯೂನಿಯನ್ ಸಂಘಟನೆಯನ್ನ ಗಮನಿಸಿದಾಗ ಯುರೋಪಿಯನ್ ಯೂನಿಯನ್ ಸಂಘಟನೆಯು ಯಾವ ದೇಶದೊಳಗ ಕೇಂದ್ರ ಕಚೇರಿನ ಒಳಗೊಂಡದ ನೋಡಿದಾಗ ಬೆಲ್ಜಿಯಂ ದೇಶದೊಳಗೆ ಏನ್ ಮಾಡೈತ್ರಿ? ಕೇಂದ್ರ ಕಚೇರಿನ ಒಳಗೊಂಡದ. ನೋಡು, ಯುರೋಪಿಯನ್ ಯೂನಿಯನ್ ಸಂಘಟನೆಯ ಕೇಂದ್ರ ಕಚೇರಿ ಕಂಡು ಬರುವ ನಗರ ನೋಡಿದಾಗ ಬೆಲ್ಜಿಯಂ ಆಗ್ತದ. ಬೆಲ್ಜಿಯಂ ದೇಶದ ಯಾವ ನಗರದೊಳಗ ಯುರೋಪಿಯನ್ ಯೂನಿಯನ್ ಸಂಘಟನೆಯು ಕೇಂದ್ರ ಕಚೇರಿನ ಒಳಗೊಂಡದ ನೋಡಿದಾಗ ಬೆಲ್ಜಿಯಂ ದೇಶದ ರಾಜಧಾನಿ ಕಂಡು ಬರ್ತದ. ಯಾವ್ದಂದ್ರ ಬ್ರುಸೆಲ್ ಎಂಬ ನಗರದೊಳಗೆ. ಯಾವ್ದ್ರಿ? ಬ್ರುಸೆಲ್ ಎಂಬ ನಗರದೊಳಗೆ ಏನ್ ಮಾಡೈತಿ? ಈ ಒಂದು ಯುರೋಪಿಯನ್ ಯೂನಿಯನ್ ಸಂಘಟನೆ ಕೇಂದ್ರ ಕಚೇರಿನ ಒಳಗೊಂಡದ. ನೋಡು, ಸ್ಥಾಪನೆಯಾದ ವರ್ಷ ನೋಡಿದಾಗ 1993 ಆಗ್ತದ. ಸ್ಥಾಪನೆಗೆ ಕಾರಣವಾದ ಅಧಿವೇಶನ ನೋಡಿದಾಗ ಮ್ಯಾಸ್ಟ್ರಿಚ್ ಅಧಿವೇಶನ ಆಗ್ತದ. ಅದರಲ್ಲಿ ಕೇಂದ್ರ ಕಚೇರಿ ಹೊಂದಿದ ದೇಶ ನೋಡಿದಾಗ ಬೆಲ್ಜಿಯಂ ಆಗ್ತದ. ಕೇಂದ್ರ ಕಚೇರಿ ಹೊಂದಿದ ನಗರ ನೋಡಿದ ಯಾವ್ದಾಗ್ತದ್ರಿ? ಬ್ರುಸೆಲ್ ಆಗ್ತದೆ. ಬೆಲ್ಜಿಯಂ ದೇಶದ ಬ್ರುಸೆಲ್ ಆಗ್ತದ. ಈ ಯುರೋಪಿಯನ್ ಯೂನಿಯನ್ ಸಂಘಟನೆಯನ್ನು ಗಮನಿಸಿದಾಗ ನಮಗ ಸ್ಥಾಪನೆ ಆಗಿದ್ದು ನೋಡಿದ್ವಿ. ಬಟ್ ಇದಕ್ಕೆ ಪೂರ್ವದೊಳಗ ಇದಕ್ಕೆ ಮುಂಚೆ ಬೇರೆ ಬೇರೆ ಹೆಸರುಗಳಿಂದ ಸ್ಥಾಪನೆ ಆಗಿರ್ತದೆ. ಇದು ಬೇರೆ ಬೇರೆ ಹೆಸರುಗಳಿಂದ ಸ್ಥಾಪನೆ ಆಗಿರ್ತದ. ಹಾಗಾದ್ರೆ ನಮ್ಗ ಯುರೋಪಿಯನ್ ಯೂನಿಯನ್ ಅಂದ್ರೆ 1993. ಒಂದ್ ವೇಳೆ ಬೇರೆ ಹೆಸರು ಮೆನ್ಷನ್ ಮಾಡಿದ್ರೆ ಅದ್ ಯಾವಾಗ ಸ್ಥಾಪನೆ ಇರ್ತದಲ್ಲ ಅದನ್ನ ಹಾಕೋಕಾಗ್ತದೆ. ನಮ್ಗ ಯುರೋಪಿಯನ್ ಯೂನಿಯನ್ ಸಂಘಟನೆ ಸ್ಥಾಪನೆ 93 ಹಾಕೋದಾಗ್ತದೆ, ಆಯ್ತಾ.
ಯುರೋಪಿಯನ್ ಯೂನಿಯನ್ ಸಂಘಟನೆಯು 1951 ಸ್ಥಾಪನೆ ಆಗಿರ್ತದ. ಬೇರೆ ಹೆಸರುಗಳು ಸ್ಥಾಪನೆ ಆಗಿರ್ತದ ನೋಡ್ರಿ. ಅವಾಗ 1951 ಮೊದಲಿಗೆ ಸ್ಥಾಪನೆ ಆಗಿರ್ತದ. 1951 ಯುರೋಪಿಯನ್ ಯೂನಿಯನ್ ಸಂಘಟನೆ ಐತಲ್ಲ, ಯಾವ ಒಂದು ಒಪ್ಪಂದದ ಮೇರೆಗೆ ಸ್ಥಾಪನೆ ಆಗಿರ್ತದ ಅಂದ್ರೆ ಇದು ಪ್ಯಾರಿಸ್ ಒಪ್ಪಂದದ ಮುಖಾಂತರ ಸ್ಥಾಪನೆ ಆಗಿರ್ತದೆ. ಅಂದ್ರೆ ಪ್ಯಾರಿಸ್ ಒಪ್ಪಂದದ ಮುಖಾಂತರ ಸ್ಥಾಪನೆ ಆಗ್ತದ ನೋಡು. 1951 ಯುರೋಪಿಯನ್ ಯೂನಿಯನ್ ಸಂಘಟನೆ ಯಾವ ಒಪ್ಪಂದದ ಮೇರೆಗೆ ಸ್ಥಾಪನೆ ಆಗಿತ್ತಂದ್ರ ಪ್ಯಾರಿಸ್ ಒಪ್ಪಂದದ ಮೇರೆಗೆ ಸ್ಥಾಪನೆ ಆಗಿರ್ತದ. ಹಾಗಾಗಿ ಪ್ಯಾರಿಸ್ ಒಪ್ಪಂದದ ಮೇರೆಗೆ ಯುರೋಪಿಯನ್ ಯೂನಿಯನ್ ಸಂಘಟನೆ ಯಾವ ಹೆಸರಿನೊಂದಿಗೆ ಸ್ಥಾಪನೆ ಆಗಿತ್ತು ನೋಡಿದಾಗ ಆ ಒಂದು ಯುರೋಪಿನ ಕಲ್ಲಿದ್ದಲು ಮತ್ತು ಉಕ್ಕು ಸಮುದಾಯ ಅಂತ ಹೇಳೋದು. ಯುರೋಪಿನ ಕಲ್ಲಿದ್ದಲು ಮತ್ತು ಉಕ್ಕು ಸಮುದಾಯ. ಯಾವ ಸಮುದಾಯ ರೀ? ಉಕ್ಕು ಸಮುದಾಯ ಎಂಬ ಹೆಸರಿನೊಳಗೆ ಸ್ಥಾಪನೆ ಆಗ್ತದೆ ನೋಡಿ. ಯುರೋಪಿನ ಕಲ್ಲಿದ್ದಲು ಮತ್ತ ಉಕ್ಕು ಸಮುದಾಯವೆಂಬ ಹೆಸರಿನೊಳಗೆ ಸ್ಥಾಪನೆ ಆಗ್ತದೆ. ಉಕ್ಕು ಸಮುದಾಯ ಎಂಬ ಹೆಸರಿನೊಳಗೆ ಸ್ಥಾಪನೆ ಆಗ್ತದ. ಕ್ಲಿಯರ್ ನೋಡು. ಸ್ಥಾಪನೆಯಾದ ವರ್ಷ 1993 ಆಗ್ತದ. ಯಾವ ಒಪ್ಪಂದ ಅಂದ್ರ ಮ್ಯಾಸ್ಟ್ರಿಚ್ ಒಪ್ಪಂದ. ಹಾಗಾದ್ರೆ ಸ್ಥಾಪನೆಗೆ ಕಾರಣವಾದ ಒಪ್ಪಂದ ಮ್ಯಾಸ್ಟ್ರಿಚ್ ಆದ್ರ ಪ್ರಮುಖವಾಗಿ ಯಾವ ದೇಶದೊಳಗೆ ಕೇಂದ್ರ ಕಚೇರಿ? ಬೆಲ್ಜಿಯಂ ದೇಶದೊಳಗೆ ಕೇಂದ್ರ ಕಚೇರಿ ಒಳಗೊಂಡಲ್ಲ. ಬೆಲ್ಜಿಯಂ ದೇಶದ ಯಾವ ನಗರ ನೋಡಿದಾಗ ಬೆಲ್ಜಿಯಂ ದೇಶದ ಬ್ರುಸೆಲ್ ಎಂಬ ನಗರದೊಳಗ. ಹಾಗಾದ್ರೆ ಮೊದಲಿಗೆ ಯುರೋಪಿಯನ್ ಯೂನಿಯನ್ ಸಂಘಟನೆ ಸ್ಥಾಪನೆಗೊಂಡಿತ್ತಲ್ಲ, ಅವಾಗಿನ ಹೆಸರು ಏನಾಗಿತ್ತಂದ್ರ ಯುರೋಪಿನ ಕಲ್ಲಿದ್ದಲು ಮತ್ತು ಉಕ್ಕು ಸಮುದಾಯ. ಹಾಗಾದ್ರೆ ಯುರೋಪಿನ ಕಲ್ಲಿದ್ದಲು ಮತ್ತು ಉಕ್ಕು ಸಮುದಾಯವೆಂದು ಯಾವ ವರ್ಷದೊಳಗ ಸ್ಥಾಪನೆಗೊಂಡಿತ್ತ? 1951 1951 ಯುರೋಪಿನ ಕಲ್ಲಿದ್ದಲು ಮತ್ತು ಉಕ್ಕು ಸಮುದಾಯವೆಂದು ಯಾವ ಒಪ್ಪಂದದ ಪ್ರಕಾರ ಸ್ಥಾಪನೆಗೊಂಡಿತ್ತ ನೋಡಿದಾಗ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಸ್ಥಾಪನೆಗೊಳ್ತದ. ಕ್ಲಿಯರಾ? ಹಾಗಾದ್ರೆ ಇದಕ್ಕೆ ಯುರೋಪಿನ ಕಲ್ಲಿದ್ದಲು ಉಕ್ಕು ಸಮುದಾಯ ಅಂತೇಳಿ ಮೊದಲ ಹೆಸರಿರ್ತದ. ನಂತರ ಇದನ್ನ ಏನ್ ಮಾಡ್ತಾರ? 1958 ಯುರೋಪಿನ ಕಲ್ಲಿದ್ದಲು ಮತ್ತು ಉಕ್ಕು ಸಮುದಾಯ ಇದನ್ನ ಮತ್ತೆ ಬೇರೆ ಹೆಸರು ಸ್ಥಾಪನೆ ಮಾಡ್ತಾರೆ ಇದನ್ನ. ಹಾಗಾದ್ರೆ 1958 ಈ ಯುರೋಪಿನ ಕಲ್ಲಿದ್ದಲು ಮತ್ತು ಉಕ್ಕು ಸಮುದಾಯವನ್ನ ಯಾವ ಒಪ್ಪಂದದ ಮೇರೆಗೆ ಬೇರೆ ಹೆಸರಿನೊಳಗೆ ಸ್ಥಾಪನೆ ಮಾಡಲಾಗ್ತದೆ ಅಂದ್ರೆ ರೋಮ್ ಒಪ್ಪಂದದ ಮೇರೆಗೆ ಸ್ಥಾಪನೆ ಆಯ್ತು ನೋಡ್ರಿ. ನೋಡು, ಯುರೋಪಿನ ಕಲ್ಲಿದ್ದಲು ಉಕ್ಕು ಸಮುದಾಯ ಎಂಬ ಒಂದು ಸಂಘಟನೆಯನ್ನ ಬೇರೆ ಹೆಸರಿನೊಂದಿಗೆ 1958 ಸ್ಥಾಪನೆ ಮಾಡಲಾಗ್ತದ. ಹಾಗಾದ್ರೆ ಯಾವ ಹೆಸರಿನೊಂದಿಗೆ ಇಲ್ಲಿ ಸ್ಥಾಪನೆ ಮಾಡಲಾಗ್ತದೆ ನೋಡಿದಾಗ, ಯಾವ ಒಂದು ಒಪ್ಪಂದದ ಮೇರೆಗೆ ನೋಡಿದಾಗ ರೋಮ್ ಒಪ್ಪಂದದ ಪ್ರಕಾರ ಯಾವ ಹೆಸರಿನಲ್ಲಿ ಸ್ಥಾಪನೆ ಮಾಡಲಾಗ್ತದ ಅಂದ್ರ ಯುರೋಪಿನ ಯಾವ್ದ್ರಿ? ಯುರೋಪಿನ ಆರ್ಥಿಕ ಸಮುದಾಯ ಅಂತೇಳಿ. ಯುರೋಪಿನ ಆರ್ಥಿಕ ಸಮುದಾಯವೆಂದು ಸ್ಥಾಪನೆ ಮಾಡಲಾಗ್ತದೆ. ಯುರೋಪಿನ ಆರ್ಥಿಕ ಸಮುದಾಯವೆಂದು ಸ್ಥಾಪನೆ ಮಾಡಲಾಗ್ತದೆ ನೋಡ್ರಿ. ಯುರೋಪಿನ ಆರ್ಥಿಕ ಸಮುದಾಯ ಆಯ್ತಾ? ಯಾವ ಒಪ್ಪಂದದ ಪ್ರಕಾರ ಅಂದ್ರೆ ಇದು ರೋಮ್ ಒಪ್ಪಂದದ ಪ್ರಕಾರ. ಹಾಗಾದ್ರೆ ಯಾವ ವರ್ಷದೊಳಗೆ ನೋಡಿದಾಗ 1958 ಆಗ್ತದೆ. 1958 ಆಗ್ತದೆ. ಕೇಳ್ರಿ, ಮುಂದೆ ಬರ್ಕೊಳ್ಳೋದು ಚಂದ ಕೇಳ್ರಿ. ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಐತಿ. ಸ್ವಲ್ಪ ನಮ್ಗೆ ಕನ್ಫ್ಯೂಸ್ ಜಾಸ್ತಿ ಆಗ್ತದೆ. ಎಲ್ಲಿ ಏನಂತ ಕರೀತಾರ, ಯಾವ ಒಪ್ಪಂದ ಪ್ರಕಾರ ಕರೀತಾರ ಅಂತ ಹೇಳಿ. ಆಯ್ತಾ? ನೋಡು, ಕೇಳ್ರಿ, ಸಾಕು ಬರ್ಕೊಳ್ಳೋದು ಕೇಳ್ರಿ. ನೋಡು, ಯುರೋಪಿಯನ್ ಯೂನಿಯನ್ ಸ್ಥಾಪನೆ ಆಗಿದ್ದು 1993 ರೀ. ಯಾವ ಒಪ್ಪಂದದ ಪ್ರಕಾರ ಸ್ಥಾಪನೆ ಆಗ್ತದಂದ್ರ ಮ್ಯಾಸ್ಟ್ರಿಚ್ ಒಪ್ಪಂದದ ಪ್ರಕಾರ. ಕೇಂದ್ರ ಕಚೇರಿ ಹೊಂದಿದ ದೇಶ ನೋಡಿದಾಗ ಬೆಲ್ಜಿಯಂ, ಕೇಂದ್ರ ಕಚೇರಿ ಹೊಂದಿದ ನಗರ ಬ್ರುಸೆಲ್. ಹಾಗಾದ್ರೆ ಇದಕ್ಕೆ ಪೂರ್ವದೊಳಗ ಯುರೋಪಿಯನ್ ಯೂನಿಯನ್ ಸಂಘಟನೆ ಸ್ಥಾಪನೆ ಆಗಿರ್ತದ. ಯಾವ ವರ್ಷದಲ್ಲಿ ಸ್ಥಾಪನೆ ಆಗಿರ್ತದ? ಮುಂಚೆಕ 1951 ಯಾವ ಒಂದು ಒಪ್ಪಂದದ ಮೇರೆಗೆ ಸ್ಥಾಪನೆ ಆಗಿರ್ತದ ನೋಡಿದಾಗ ಪ್ಯಾರಿಸ್ ಒಪ್ಪಂದದ ಮೇರೆಗೆ ಯಾವ ಹೆಸರಿನೊಳಗ ಸ್ಥಾಪನೆ ಆಗ್ತದೆ ನೋಡಿದಾಗ ಯುರೋಪಿನ ಕಲ್ಲಿದ್ದಲು ಮತ್ತು ಉಕ್ಕು ಸಮುದಾಯ. ಹಾಗಾದ್ರೆ ಈ ಯುರೋಪಿನ ಕಲ್ಲಿದ್ದಲು ಮತ್ತು ಉಕ್ಕು ಸಮುದಾಯವನ್ನ 1958 ರೋಮ್ ಒಪ್ಪಂದದ ಪ್ರಕಾರ ಯುರೋಪಿನ ಆರ್ಥಿಕ ಸಮುದಾಯವೆಂದು ಮರುನಾಮಕರಣ ಮಾಡ್ತಾರೆ. ಹಾಗಾದ್ರೆ ನಂತರ ಏನ್ ಮಾಡ್ತಾರೆ? ಪ್ರಮುಖವಾಗಿ ಲಾಸ್ಟಿಗೆ ಕೊನೆಯದಾಗಿ ಏನ್ ಮಾಡ್ತಾರೆ? 93 ಮ್ಯಾಸ್ಟ್ರಿಚ್ ಒಪ್ಪಂದದ ಪ್ರಕಾರ ಯುರೋಪಿಯನ್ ಯೂನಿಯನ್ ಸಂಘಟನೆ ಅಂತ ಮರುನಾಮಕರಣ ಮಾಡ್ತಾರ. ಪ್ರಸ್ತುತವಾಗಿ ಈ ಸಂಘಟನೆಯನ್ನ ನಾವೇನಂತ ಕರಿಬೇಕಂದ್ರ ಯುರೋಪಿಯನ್ ಯೂನಿಯನ್ ಸಂಘಟನೆ ಅಂತ ಕರೆದ್ವಿ. ಹಾಗಾದ್ರೆ ಪ್ರಮುಖವಾಗಿ ಯುರೋಪಿಯನ್ ಯೂನಿಯನ್ ಸಂಘಟನೆಯನ್ನ ಗಮನಿಸಿದಾಗ ಈ ಒಂದು ಯುರೋಪಿಯನ್ ಯೂನಿಯನ್ ಸಂಘಟನೆಯು 90 ಸ್ಥಾಪನೆಗೊಂಡಾಗ ಎಷ್ಟು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರ್ತದೆ ನೋಡಿದಾಗ 6 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡದ. ನೋಡು, ಯುರೋಪಿಯನ್ ಯೂನಿಯನ್ ಸಂಘಟನೆಯ ಸ್ಥಾಪಕ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ನೋಡಿದಾಗ 6 ಆಗ್ತದ. ನಮ್ಮ ಹೆಂಗ ವಿಶ್ವಸಂಸ್ಥೆಯ ಸ್ಥಾಪಕ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 51 ಆಗ್ತದಲ್ಲ.
ಅದೇ ರೀತಿ ಯುರೋಪಿಯನ್ ಯೂನಿಯನ್ ಸಂಘಟನೆಯ ಸ್ಥಾಪಕ ರಾಷ್ಟ್ರಗಳ ಸಂಖ್ಯೆ ಎಷ್ಟಾಗ್ತದ್ರಿ? 6 ಆಗ್ತದ. ಯುರೋಪಿಯನ್ ಯೂನಿಯನ್ ಸಂಘಟನೆಯ ಸ್ಥಾಪಕ ರಾಷ್ಟ್ರಗಳ ಸಂಖ್ಯೆ 6 ಆಗ್ತದ. ಆಯ್ತಾ? ಹಾಗಾದ್ರ ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ ಸ್ಥಾಪನೆಗೊಂಡಾಗ 6 ರಾಷ್ಟ್ರ ಇರ್ತಾವ. ಹಾಗಾದ್ರೆ ಪ್ರಸ್ತುತವಾಗಿ ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ ಕಂಡು ಬರುವ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಾಗ್ತದೆ ನೋಡಿದಾಗ 27 ಸದಸ್ಯ ರಾಷ್ಟ್ರಗಳು ಕಂಡು ಬರ್ತಾವ. ಒಟ್ಟಾರೆ ನಮ್ಗೆ ಗೊತ್ತಿರೋದ್ರಿಂದ ಯುರೋಪಿಯನ್ ಯೂನಿಯನ್ ಸಂಘಟನೆಯ ಸ್ಥಾಪಕ ರಾಷ್ಟ್ರಗಳ ಸಂಖ್ಯೆ ನೋಡಿದಾಗ 6 ಆಗ್ತದ. ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ ಪ್ರಸ್ತುತವಾಗಿ ಕಂಡು ಬರುವ ರಾಷ್ಟ್ರಗಳ ಸಂಖ್ಯೆ ನೋಡಿದಾಗ 27 ಆಗ್ತದ. ಅದು ನೇರವಾಗಿ ನಮ್ಗೆ ಏನ್ ಕೇಳ್ತಾನಂದ್ರೆ ಸ್ಥಾಪನೆಯಾದಾಗ ಏನ್ 6 ದೇಶ ಇದಾವಲ್ಲ, ಆ 6 ದೇಶಗಳ ಹೆಸರನ್ನ ಕೇಳಿರ್ತಾನ ನಮ್ಗೆ. 6 ದೇಶಗಳ ಹೆಸರನ್ನ ಕೇಳ್ತಾನ. ಹಾಗಾದ್ರೆ ಸ್ಥಾಪಕ ರಾಷ್ಟ್ರಗಳು ಯಾವ್ಯಾವ ಅಂತ ನೋಡಿದಾಗ ಇಲ್ಲಿ ನಮ್ಗೆ ಕೇಂದ್ರ ಕಚೇರಿ ಐತಂದ್ರ ಕೇಂದ್ರ ಕಚೇರಿ ಹೊಂದೈತಿಲ್ಲ ಬೆಲ್ಜಿಯಂ. ಸ್ಥಾಪಕ ರಾಷ್ಟ್ರ ಆಗಿರ್ತದ ಇಲ್ಲಿದು? ಆಗಿರ್ತದ ಇಲ್ರಿ? ಸ್ಥಾಪಕ ರಾಷ್ಟ್ರವನ್ನು ಗಮನಿಸಿದಾಗ ಒಂದು ಕಂಡು ಬರ್ತದೆ, ಯಾವ್ದಂದ್ರಲ್ಲಿ ಬೆಲ್ಜಿಯಂ ಅಂತ ಕಂಡು ಬರ್ತದೆ. ಯಾವುದು? ಬೆಲ್ಜಿಯಂ ಅಂತ ಕಂಡು ಬರ್ತದೆ. ಇನ್ನು ಎರಡನೇದಾಗಿ ಒಂದು ದೇಶ ಕಂಡು ಬರ್ತದೆ. ಎರಡನೇದಾಗಿ ಒಂದು ದೇಶ ಯಾವ್ದು ಕಂಡು ಬರ್ತದೆ ನೋಡಿದಾಗ ನೆದರ್ಲ್ಯಾಂಡ್ ಅಂತ ಕಂಡು ಬರ್ತದೆ. ಅದ್ರಲ್ಲಿ ನೆದರ್ಲ್ಯಾಂಡ್ ಅಂತ ಕಂಡು ಬರ್ತದೆ. ಮೂರನೇದಾಗಿ ಒಂದು ದೇಶ ಕಂಡು ಬರ್ತದೆ, ಇಲ್ಲ ಜರ್ಮನಿ ಅಂತ ಕಂಡು ಬರ್ತದೆ. ಯಾವ್ದು? ಜರ್ಮನಿ ಅಂತ ಕಂಡು ಬರ್ತದೆ. ಯಾವ್ದು? ಜರ್ಮನಿ. ನಾಲ್ಕನೇದಾಗಿ ಒಂದು ಸ್ಥಾಪಕ ರಾಷ್ಟ್ರ ಐತಿಲ್ಲಿ, ಯಾವ್ದಂದ್ರ ಇಟಲಿ ದೇಶ ರೀ. ಇಟಲಿ ಅಂತ ಕಂಡು ಬರ್ತದ. ಇನ್ನ ಐದನೇದಾಗಿ ನೋಡಿದಾಗ ಒಂದು ದೇಶ ಕಂಡು ಬರ್ತದೆ, ಯಾವ್ದಂದ್ರ ಫ್ರಾನ್ಸ್ ಕಂಡು ಬರ್ತದ. ಇನ್ನೊಂದಾಗಿ ಲುಕ್ಸೆಂಬರ್ಗ್ ಅಂತ ಒಂದು ದೇಶ ಕಂಡು ಬರ್ತದೆ ನೋಡ್ರಿ. ಯಾವ್ದಂದ್ರ ಲುಕ್ಸೆಂಬರ್ಗ್. ಯಾವ ಬರ್ಗ್ ಇದು? ಲುಕ್ಸೆಂಬರ್ಗ್ ಅಂತ ಕಂಡು ಬರ್ತದೆ. ಲುಕ್ಸೆಂಬರ್ಗ್. ಎಸ್ ಕೇಳು. ಈ ಒಂದು ಯುರೋಪಿಯನ್ ಯೂನಿಯನ್ ಸಂಘಟನೆಯ ಸ್ಥಾಪಕ ಸದಸ್ಯ ರಾಷ್ಟ್ರಗಳನ್ನು ಗಮನಿಸಿದಾಗ ಒಂದು ಯಾವುದು? ಬೆಲ್ಜಿಯಂ ಅಲ್ಲಿ. ಎರಡನೇದಾಗಿ ನೆದರ್ಲ್ಯಾಂಡ್, ಮೂರನೇದಾಗಿ ಜರ್ಮನಿ, ನಾಲ್ಕನೇದಾಗಿ ಇಟಲಿ, ಐದನೇದಾಗಿ ಫ್ರಾನ್ಸ್, ಆರನೇದಾಗಿ ಲುಕ್ಸೆಂಬರ್ಗ್. ಯಾವ ಬರ್ದಿದ್ದು? ಲುಕ್ಸೆಂಬರ್ಗ್ ಎಂಬ ಒಂದು ರಾಷ್ಟ್ರ ಸ್ಥಾನ ಪಡೆದಿದ್ದು. ಅಂದ್ರೆ 6 ರಾಷ್ಟ್ರಗಳನ್ನ ನಾವೇನ್ ಕರೆದ್ವಿ? ಈ ಒಂದು ಯುರೋಪಿಯನ್ ಯೂನಿಯನ್ ಸಂಘಟನೆಯ ಸ್ಥಾಪಕ ರಾಷ್ಟ್ರ ಅಂತ ಕರೆದ್ವಿ. ಯುರೋಪಿಯನ್ ಯೂನಿಯನ್ ಸಂಘಟನೆಯ ಸ್ಥಾಪಕ ರಾಷ್ಟ್ರ ಇವು. ಸರ್ ನಾನು ಹೇಳಿದ ನಿಮ್ಗ ಪ್ರಸ್ತುತವಾಗಿ ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ 27 ರಾಷ್ಟ್ರಗಳು ಕಂಡು ಬರ್ತಾವ. ಎಷ್ಟು ರಾಷ್ಟ್ರ ರೀ? 27 ರಾಷ್ಟ್ರ ಕಂಡು ಬರ್ತಾವ. ಹಾಗಾದ್ರೆ ಯುರೋಪಿಯನ್ ಯೂನಿಯನ್ ಸಂಘಟನೆಗೆ ಕೊನೆಯದಾಗಿ ನೋಡು, ಯುರೋಪಿಯನ್ ಯೂನಿಯನ್ ಸಂಘಟನೆಗೆ ಕೊನೆಯದಾಗಿ ಯಾವ ವರ್ಷದೊಳಗ ರಾಷ್ಟ್ರಗಳು ಸದಸ್ಯತ್ವವನ್ನು ಪಡಿತಾವ ಅಂದ್ರ 2007 ಕೊನೆಯದಾಗಿ ಪಡಿತಾವ. 2007 ಯುರೋಪಿಯನ್ ಯೂನಿಯನ್ ಸಂಘಟನೆಗೆ ರಾಷ್ಟ್ರಗಳು ಕೊನೆಯದಾಗಿ ಸದಸ್ಯತ್ವವನ್ನ ಪಡೆದುಕೊಳ್ತಾವ. ಹಾಗಾದ್ರೆ ಯುರೋಪಿಯನ್ ಯೂನಿಯನ್ ಸಂಘಟನೆಗೆ ಕೊನೆಯದಾಗಿ 2007 ಸದಸ್ಯತ್ವವನ್ನ ಪಡೆದುಕೊಂಡಂತ ರಾಷ್ಟ್ರಗಳು ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತಾವ. ಹಾಗಾದ್ರೆ ಇಲ್ಲಿ 2007 ಏನ್ ಮಾಡ್ತಾವ್ರಿ? ಕೊನೆಯದಾಗಿ 2 ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದುಕೊಳ್ತಾವ. ಒಂದು ನೋಡಿದಾಗ ಯಾವ್ದಂದ್ರ ಬಲ್ಗೇರಿಯಾ ಅಂತ ಕಂಡು ಬರ್ತದೆ. ಯಾವ್ದ್ರಿ? ಬಲ್ಗೇರಿಯಾ ಅಂತ ಒಂದು ದೇಶ ಕಂಡು ಬರ್ತದ. ಎರಡನೇದಾಗಿ ಒಂದು ಕಂಡು ಬರ್ತದೆ, ಯಾವ್ದಂದ್ರ ರೊಮೇನಿಯಾ ಅಂತ ಕಂಡು ಬರ್ತದೆ. ಯಾವ್ದ್ರಿ? ರೊಮೇನಿಯಾ ಕಂಡು ಬರ್ತದೆ. ಹಾಗಾದ್ರೆ ಒಟ್ಟಾರೆಯಾಗಿ ಯುರೋಪಿಯನ್ ಯೂನಿಯನ್ ಸಂಘಟನೆಗೆ ಕೊನೆಯದಾಗಿ ಸದಸ್ಯತ್ವವನ್ನ ಪಡೆದುಕೊಂಡ ರಾಷ್ಟ್ರಗಳಿವು. ಯಾವ ವರ್ಷದೊಳಗ ಕೊನೆಯದಾಗಿ ಪಡ್ಕೊತಾವಂದ್ರ 2007 ಕೊನೆಯದಾಗಿ ಸದಸ್ಯತ್ವವನ್ನು ಪಡೆದುಕೊಳ್ತಾವ. ಸರ್ ನಮ್ಗೆ ಗೊತ್ತದ್ದು ಸ್ಥಾಪನೆಯಾದಾಗ ಎಷ್ಟಿರ್ತಾವ? 6 ಇರ್ತಾವ. ಒಟ್ಟಾರೆ ನೋಡಿದಾಗ 27 ಅದಾವ. ಕೊನೆಯದಾಗಿ ರಾಷ್ಟ್ರಗಳು ಪಡೆದಿದ್ದು 2007 ಬಲ್ಗೇರಿಯಾ ಮತ್ತು ರೊಮೇನಿಯಾ ಆಗ್ತದೆ. ಹೇಳ್ರಿ, ಬಲ್ಗೇರಿಯಾ ಮತ್ತು ರೊಮೇನಿಯಾ. ಹಾಗಾದ್ರೆ ಇಲ್ಲಿ ಮತ್ತೇನ್ ಇಂಪಾರ್ಟೆಂಟ್ ಆಗ್ತದೆ ಅಂದ್ರ ಈ ಒಂದು ಸಂಘಟನೆಯಿಂದ, ಈ ಒಂದು ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಇತ್ತೀಚೆಗೆ ಹೊರನಡೆದ ರಾಷ್ಟ್ರವನ್ನು ಕ್ವಶನ್ ಜಾಸ್ತಿ ನಮ್ಗೆ. ಆಯ್ತಾ? ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಇತ್ತೀಚೆಗೆ ಹೊರನಡೆದಂತ ರಾಷ್ಟ್ರ ಯಾವ್ದಾಗ್ತದೆ ನೋಡಿದಾಗ ಒಂದು ರಾಷ್ಟ್ರ ನಮ್ ಕಂಡು ಬರ್ತದ. ಯಾವ ರಾಷ್ಟ್ರ ನೋಡಿದಾಗ ಇಂಗ್ಲೆಂಡ್. ಯಾವ್ದ್ರಿ? ಇಂಗ್ಲೆಂಡ್ ದೇಶ. ಒಟ್ಟಾರೆಯಾಗಿ ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರ ನಡೆದ ರಾಷ್ಟ್ರ ನೋಡಿದಾಗ ಇಂಗ್ಲೆಂಡ್ ಆಗ್ತದ. ಇಂಗ್ಲೆಂಡ್ ನೋಡ್ರಿ, ಇತ್ತೀಚೆಗೆ ಹೊರ ನಡೆದ ರಾಷ್ಟ್ರ ಯಾವ ಸಂಘಟನೆಯಿಂದ? ಇಂಗ್ಲೆಂಡ್ ದೇಶವು ಇತ್ತೀಚೆಗೆ ಹೊರ ನಡೀತದಂದ್ರ ಈ ಒಂದು ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಏನ್ ಮಾಡ್ತದ? ಇಂಗ್ಲೆಂಡ್ ದೇಶ ಇತ್ತೀಚೆಗೆ ಹೊರ ನಡೀತದ. ಹಾಗಾದ್ರೆ ಇಂಗ್ಲೆಂಡ್ ದೇಶವು ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ನೋಡು, ಇಂಗ್ಲೆಂಡ್ ದೇಶವು ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಯಾವ ವರ್ಷದೊಳಗ ಹೊರ ನಡೆದಿದೆ ಎಂದು ಘೋಷಣೆ ಮಾಡಿಕೊಡ್ತದಂದ್ರ 2020 ಡಿಸೆಂಬರ್ 31 ಏನ್ ಮಾಡ್ತದ ಇಂಗ್ಲೆಂಡ್ ದೇಶ? ನಾನು ಯುರೋಪ್ ಸಂಘಟನೆಯಿಂದ ಹೊರ ಹೋಗ್ತೇನೆ, ಯುರೋಪಿಯನ್ ಯೂನಿಯನ್ ಒಕ್ಕೂಟದಿಂದ ಏನ್ ಮಾಡ್ತೇನೆ, ನಾನು ಸದಸ್ಯತ್ವ ಬ್ಯಾಡ ನನಗಂತೇಳಿ ಹೊರಗೆ ಹೋಗಿ ಘೋಷಣೆ ಮಾಡ್ಕೊಂತಿದ್ರು. ನಮ್ಗೆ ಏನ್ ಕೇಳ್ತಾನಂದ್ರ ಇಂಗ್ಲೆಂಡ್ ದೇಶವು ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರ ನಡೆದಿದೆ ಎಂದು ಘೋಷಣೆ ಮಾಡಿಕೊಂಡ ವರ್ಷ ನೋಡಿದಾಗ 2020 ಡಿಸೆಂಬರ್ 31 ಆಗ್ತದೆ. ಆಯ್ತಾ?
ಇಂಗ್ಲೆಂಡ್ ದೇಶ ಘೋಷಣೆ ಮಾಡಿಕೊಂಡಿದ್ದು ಏನಾಗ್ತದ್ರಿ 2020 ಡಿಸೆಂಬರ್ 31 ಆಗ್ತದ. ಹಾಗಾದ್ರೆ ಈ ಘೋಷಣೆಯ ಪ್ರಕಾರ ಅಧಿಕೃತವಾಗಿ ಇಂಗ್ಲೆಂಡ್ ದೇಶ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರ ಬಂದಿದ್ದ ಯಾವಾಗಂದ್ರ 2021 ಜನವರಿ 1 ನೋಡ್ರಿ. 2021 ಏನಾಗ್ತದ್ರಿ ಜನವರಿ 1 ಅಂದ್ರ ಇಂಗ್ಲೆಂಡ್ ದೇಶ ಘೋಷಣೆ ಮಾಡಿಕೊಂಡ ಒಂದು ದಿನಗಳನ್ನ ಏನ್ ಮಾಡ್ತದ್ರಿ ಯುರೋಪಿಯನ್ ಯೂನಿಯನ್ ಸಂಘಟನೆ ಮಾಡೋದ ಕೈ ಬಿಡ್ತೀವಿ. ಇಲ್ಲ ರಿಪೀಟ್ ಮಾಡ್ತೇನೆ, ಚೆಕ್ ಮಾಡ್ಕೋಬೇಡಿ, ಕೇಳ್ಕೊಂಡು ರಿಪೀಟ್ ಮಾಡ್ಕೊಂಡು ಹೋಗ್ತೀನಿ ಅವ್ರನ್ನ. ಆಯ್ತಾ? ಆ ಒಂದ್ಸಲ ಹೇಳೋಣ, 4 ಸಲ ಹೇಳ್ಕೊಂಡು ಹೊಂಟಿರ್ತೀನಿ. ಆಯ್ತಾ? ತಲೆ ಹೋಗೋದು ಇದ ತಲೆ ಹೋಗೋದು ಮೆಲ್ಲ ಕೆಳಗೆ ತಲೆ ಹೋಗೋದು ಅದ ಸಮೇತ ಕೇಳೋದು. ಸೊ ಒಳಗಡೆ ಏನಿರ್ತದಲ್ಲಿ ಇತ್ತೀಚೆಗೆ ಹೊರನಡೆದ ರಾಷ್ಟ್ರ ನೋಡಿದ ಯಾವ್ದಾಗ್ತದ? ಇಂಗ್ಲೆಂಡ್ ಆಗ್ತದ. ಇಂಗ್ಲೆಂಡ್ ದೇಶ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರ ನಡೆದಿದೆ ಎಂದು ಘೋಷಿಸಿಕೊಂಡ ವರ್ಷ 2020 ಡಿಸೆಂಬರ್ 31. ಹಾಗಾದ್ರೆ ಇಂಗ್ಲೆಂಡ್ ದೇಶ ಅಧಿಕೃತವಾಗಿ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರ ನಡೆದಿದ್ದು ಯಾವಾಗಂದ್ರ 2021 ಜನವರಿ 1ಕ್ಕ ಅಧಿಕೃತವಾಗಿ ಹೊರ ನಡೀತದ. ಯಾವ ಸಂಘಟನೆಯಿಂದ? ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ. ಬಂದೆ ಅಲ್ಲಿಗೆ ಬಂದಿನ್ರಿ, ರೀಸನ್ ಹೇಳಕ್ ಬರ್ತೀನಿ. ಆಯ್ತಾ? ಓಕೆ, ಕೇಳಿ ನೋಡು. ಬೆಸ್ಟ್ ಕ್ವಶನ್ ಕೇಳಿದ್ರು ಅವರು. ನಾ ಹೇಳೋದು ಕರ್ತವ್ಯತ್ತು ಅವ್ರು ಕೇಳೇ ಬಿಟ್ರ. ಬ್ಯಾಂಕಿ ಕ್ವಶನ್ ರೀ, ಮೋಸ್ಟ್ ಇಂಪಾರ್ಟೆಂಟ್ ಅವ್ರು ಕೇಳಿದ್ದು. ನೋಡು, ಇಂಗ್ಲೆಂಡ್ ದೇಶ ಹೊರ ಹೋಯ್ತಂತ ಹೇಳಿ ನಾ ಚೀರಾಡ್ಕೊಂಡು ಹೇಳಕತ್ತೀನಿ. ಹಂಗ ಯಾಕೆ ಹೊರಗೊಂಡು ನೋಡಿದಾಗ ಈ ಒಂದು ಇಂಗ್ಲೆಂಡ್ ದೇಶದ ಒಂದು ಕರೆನ್ಸಿ ಕಂಡು ಬರ್ತದ. ಹಾಗಾದ್ರೆ ಇಂಗ್ಲೆಂಡ್ ದೇಶದ ಕರೆನ್ಸಿ ಹೆಸರು ನೋಡಿದ್ರೆ ಯಾವ್ದಾಗ್ತದ್ರಿ? ಪೌಂಡ್ ಆಗ್ತದೆ. ಯಾವ್ದಾಗ್ತದ್ರಿ? ಪೌಂಡ್ ಆಗ್ತದೆ. ಇಂಗ್ಲೆಂಡ್ ದೇಶದ ಒಂದು ಕರೆನ್ಸಿ ಹೆಸರು ಪೌಂಡ್ ಆಗ್ತದೆ. ಹಾಗಾದ್ರೆ ಇಂಗ್ಲೆಂಡ್ ದೇಶದ ಕರೆನ್ಸಿ ಹೆಸರನ್ನ ಗಮನಿಸಿದಾಗ ಪೌಂಡ್ ಆಗ್ತದ. ಈ ಒಂದು ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ ಇಂಗ್ಲೆಂಡ್ ಸದಸ್ಯತ್ವ ಪಡೆದಾಗ ನೆನಪಿಡುವ ಸ್ವಲ್ಪ, ಇಂಗ್ಲೆಂಡ್ ಒಂದ್ ವೇಳೆ ಸದಸ್ಯತ್ವ ಪಡೆದಿತ್ತಂದ್ರ ಎಷ್ಟು ರಾಷ್ಟ್ರಗಳು ಇರ್ತಾವ್ರಿ? 28 ಇರ್ತಿದ್ವು ಇಂಗ್ಲೆಂಡ್ ಇದ್ರೊಳಗ. ಇಂಗ್ಲೆಂಡ್ ದೇಶ ಹೊರಗಿಂದ 27 ಆಗ್ಯಾವ. ಹಾಗಾದ್ರೆ ನೋಡು, ಇಂಗ್ಲೆಂಡ್ ದೇಶವು ಸದಸ್ಯತ್ವವನ್ನ ಹೊಂದಿದಾಗ 28 ಸದಸ್ಯ ರಾಷ್ಟ್ರಗಳೊಳಗ ಆ ಹಲವಾರು ರಾಷ್ಟ್ರಗಳು ಏನ್ ಮಾಡ್ತಿರ್ತಾವ? ಒಂದು ಕರೆನ್ಸಿಯನ್ನು ಬಳಸಿರ್ತಾವ. ಆ ಕರೆನ್ಸಿ ಹೆಸರು ಏನಾಗ್ತದಂದ್ರ ಯೂರೋ ಆಗ್ತದೆ. ಯಾವ್ದ್ರಿ? ಯೂರೋ ಆಗ್ತದೆ. ನೋಡು, 28 ರಾಷ್ಟ್ರಗಳು ಇರ್ತಾವ್ರಿ ಇಂಗ್ಲೆಂಡ್ ಇದ್ದಾಗ. ಆ ಒಂದು ಇಂಗ್ಲೆಂಡ್ ದೇಶ ಇದ್ದಂತ ಸಂದರ್ಭದೊಳಗ 28 ರಾಷ್ಟ್ರಗಳಲ್ಲಿ 19 ರಾಷ್ಟ್ರಗಳು ಏನ್ ಮಾಡ್ತಿರ್ತಾವ? ಯೂರೋ ಕರೆನ್ಸಿಯನ್ನು ಬಳಸಿರ್ತಾವ್ರಿ. 19 ರಾಷ್ಟ್ರಗಳು ಯೂರೋ ಕರೆನ್ಸಿಯನ್ನು ಬಳಸ್ತಿರ್ತಾವ. ಹಾಗಾದ್ರೆ ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ 28 ರಾಷ್ಟ್ರಗಳಲ್ಲಿ 19 ರಾಷ್ಟ್ರಗಳು ಯೂರೋ ಕರೆನ್ಸಿಯನ್ನು ಬಳಸುತ್ತಿರುವುದರಿಂದಾಗಿ ಇಂಗ್ಲೆಂಡಿನ ಕರೆನ್ಸಿ ಆದಂತ ಪೌಂಡಿನ ಮೌಲ್ಯ ಏನಾಗ್ಕೊಂತು? ಕಡಿಮೆ ಆಗೋತ ಹೋತ್ರಿ. ಇಂಗ್ಲೆಂಡಿನ ಒಂದು ಕರೆನ್ಸಿ ಏನಂತಲ್ಲ ಪೌಂಡ್, ಪೌಂಡಿನ ವ್ಯಾಲ್ಯೂ ಏನಾಗ್ಕೋತ ಹೋತ್ರಿ? ಕಡಿಮೆ ಆಗೋತ ಹೋಗ್ಬಿಡ್ತದ. ಹಿಂಗಾಗಿ ಒಂದು ವೇಳೆ ಇಂಗ್ಲೆಂಡ್ ದೇಶ ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ ಮುಂದುವರೆದಿತ್ತಂದ್ರೆ ಏನಾಗ್ತಿತ್ರಿ? ಇಂಗ್ಲೆಂಡಿನ ಆರ್ಥಿಕ ಪರಿಸ್ಥಿತಿ ಏನಾಗ್ತಿತ್ತು? ಹದಗೆಟ್ಟು ಉಳಿಬಿಡ್ತಿತ್ರಿ. ಹದಗೆಟ್ಟು ಹೈದರಾಬಾದ್ ಅಂತಿರುತ್ತೆ ನಮ್ಮ ಕಡೆ. ಹದಗೆಟ್ಟ ಹೈದರಾಬಾದ್ ಅಥವಾ ಹರದ 12 ಅಂತ ಕರೀತಾರೆ. ಹಂಗಾಗಿ ಇಂಗ್ಲೆಂಡ್ ಒಂದು ಆರ್ಥಿಕ ಪರಿಸ್ಥಿತಿ ನೋಡಿ ಕ್ಲಿಯರ್ ಹುಡುಗರಿ. ನೋಡು, ಇಂಗ್ಲೆಂಡ್ ಇದ್ದಾಗ 28 ರಾಷ್ಟ್ರ ಇರ್ತಾವ. 28 ರಾಷ್ಟ್ರೊಳಗ ಯೂರೋ ಕರೆನ್ಸಿನ 19 ರಾಷ್ಟ್ರ ಬಳಸಕತ್ತ ಬಿಟ್ಟವ್ರಿ. ಅವಾಗ ಆಟೋಮೆಟಿಕ್ಲಿ ಯಾರಿಗೆ ಹೊಡೆದು ಬಿಡ್ತದಂದ್ರ ಇಂಗ್ಲೆಂಡ್ ಅವ್ರಿಗೆ ಹೊಡೆದು ಬಿಡ್ತದ ಇದು. ಹಿಂಗಾಗಿ ಇಂಗ್ಲೆಂಡ್ ಏನ್ ಮಾಡ್ತದ? ಇಂಗ್ಲೆಂಡ್ನ ಮೌಲ್ಯ, ಪೌಂಡಿನ ಮೌಲ್ಯ ಕಡಿಮೆ ಹಾಕೊಂಡು ಹೋಗ್ತದ. ಅವಾಗ ಒಂದ್ ವೇಳೆ ನಾನು ಈ ಒಂದು ಸಂಘಟನೆ ಒಳಗ ಮುಂದುವರಿದರೆ ಅಂದ್ರ ನನ್ನ ಒಂದು ಆರ್ಥಿಕ ಪರಿಸ್ಥಿತಿ ಏನಾಗ್ತದ್ರಿ? ಎಲ್ಲಾ ಹದಗೆಟ್ಟು ಹೋಗಂತ ತಿಳ್ಕೊಂಡು ಇಂಗ್ಲೆಂಡ್ ಆ ನಿರ್ಧಾರಕ್ಕೆ ಬರ್ತದ. ಯಾವ ನಿರ್ಧಾರಕ್ಕ? ಇಂಗ್ಲೆಂಡ್ ದೇಶ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರ ನಡೆಯಬೇಕಂತೇಳಿ ನಿರ್ಧಾರಕ್ಕೆ ಬರ್ತದೆ. ಕ್ಲಿಯರ್? ಯಾವ ಕಾರಣಕ್ಕೆ ಹೊರಗೋದಂತ ಕ್ಲಿಯರ್? ಸರಿ, ಯಾವ ಕರೆನ್ಸಿಯ ಮೌಲ್ಯದ ಪ್ರಭಾವದಿಂದ ಇಂಗ್ಲೆಂಡ್ ದೇಶ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರ ನಡೆಯಿತು ನೋಡಿದಾಗ, ಯೂರೋ ಕರೆನ್ಸಿಯ ಮೌಲ್ಯದ ಪ್ರಭಾವದಿಂದ ಈ ಒಂದು ಇಂಗ್ಲೆಂಡ್ ದೇಶ ಹೊರಗೆ ಹೋಗ್ತದ. ಯಾವ ಸಂಘಟನೆಯಿಂದ? ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ. ಕ್ಲಿಯರ್ ಆಯ್ತು? ಎಸ್, ಹೊಳಿ ಬರ್ತೇನ್ರಿ. ಇನ್ನು ಸುದ್ದಿ ಮುಗಿದಿರೋ ಹೊಳಿ ಬರ್ತೇನಂತ. ಎಸ್ ಕೇಳು. ಮತ್ತೆ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರ ಯುರೋಪಿಯನ್ ಯೂನಿಯನ್ ಸಂಘಟನೆಯಲ್ಲಿ ಕಂಡು ಬರುವ ಪ್ರೆಸೆಂಟ್ ಅಷ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟು? 27. ಒಂದ್ ವೇಳೆ ಇಂಗ್ಲೆಂಡ್ ಅನ್ನ ಸೇರಿಸಿಕೊಂಡಾಗ ಎಷ್ಟು ಇರ್ತಿದ್ವಿ? 28 ಸದಸ್ಯ ರಾಷ್ಟ್ರ ಇರ್ತಾವ. ಕ್ಲಿಯರ್ ಇದು? ಕ್ಲಿಯರಾ? ಸರಿದ್ರೆ ಪ್ರಸ್ತುತವಾಗಿ ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ ಬಳಸುವ ಭಾಷೆಗಳ ಸಂಖ್ಯೆ ಎಷ್ಟಾಗ್ತದಂದ್ರ, ಪ್ರಮುಖವಾಗಿ ಎಷ್ಟು ಭಾಷೆಗಳನ್ನ ಬಳಸ್ತಾರ ಅಂದ್ರೆ ಪ್ರಮುಖವಾಗಿ 24 ಭಾಷೆಗಳನ್ನ ಬಳಸ್ತಾರ ನೋಡ್ರಿ.
ಪ್ರಸ್ತುತವಾಗಿ ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ 27 ರಾಷ್ಟ್ರ ಇದಾವ. 27 ರಾಷ್ಟ್ರಗಳು ಏನ್ ಮಾಡ್ತಾವಲ್ಲಿ ಪ್ರಮುಖವಾಗಿ 24 ಭಾಷೆಗಳನ್ನ ಇಲ್ಲಿ ಬಳಸ್ತಾರೆ. ಯಾವ ಸಂಘಟನೆ ಒಳಗ? ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ ಬಳಸುವ ಒಟ್ಟು ಭಾಷೆಗಳ ಸಂಖ್ಯೆ ಎಷ್ಟಾಗ್ತದ್ರಿ? 24 ಆಗ್ತದ. ಮಾಡ್ತೇನೋ ಯಾಕೆ ಹಿಂಗ್ ಮಾಡಕತ್ತೀನಿ ನಾನು? ಮಾಡ್ತೇನೋ, ನೀನ್ ಬಿಟ್ಟು ಎಲ್ಲಿ ಹೋಗಲ್ಲ ನಾನು. ನಿಮ್ಗೆ ತಿರುಲಿಕ್ಕ ನನಗ ತೃಪ್ತಿ ಇರಲ್ಲ, ಆಯ್ತಾ? ಎಸ್, ನಂದು ಹೇಳು ಕ್ಲೋಸ್ ಫುಲ್ ಸ್ಪೀಡ್ ಇರ್ತದ, ಜಾಸ್ತಿ ಇರ್ತದ, ಬಟ್ ರಿಗ್ರೆಟ್ ಜಾಸ್ತಿ ಇರ್ತದ, ಆಯ್ತಾ? ಬಟ್ ಪಾಪ ಅವರಿಗೆ ನನ್ನ ಜೋಡಿ ಬರೋದಾಗಲ್ಲ. ಇಲ್ಲಿ ಕುಂತಾಗ ನಾ ಕರ್ಕೊಂಡು ಹೋಗ್ತೀನಿ, ಆರಾಮ್ ಕರ್ಕೊಂಡು ಹೋಗ್ತೀನಿ. ಬಟ್ ಅವ್ರಿಗೆ ನನ್ನ ಜೋಡಿ ಬರೋದಾಗಲ್ಲ. ಅದಕ್ಕೆ ನಾನು ವಾಯ್ಸ್ ಕಡಿಮೆ ಮಾಡ್ಕೊಂತಿದ್ದೆ, ಅಟ್ಲಿ ಸ್ಲೋ ಹೋಗ್ತಿದ್ದೆ. ನಂದು ಟೀಚಿಂಗ್ ಆಗಿದೆ. ನಂದು ಯಾವಾಗ ಹೆವಿ ಫುಲ್ ಹೈ ಒಂದು ಕುಂತಾರ ಹಂಗ ಜಿಗಿದಾಡ ಬರ್ತದೆ. ಇದು ನೋಡಿ ಅಂತ ಯೂಸರ್ ಮಾಡೋದಾದ್ರೆ ಎಷ್ಟು ಚಂದ ಬರ್ತದೆ ಕೇಳಿದ್ದು, ಆಯ್ತಾ? ಎಸ್ ಕೇಳಿ, ಎಲ್ಲಿದ್ದು ನಾವು ನಡೆ ಮಾತಾಡೋದು ಮಾರ್ರೆ. ಕೇಳು ಇಲ್ಲಿ ನೋಡು, ವಿಜಯನ ಮಾಡೋರು ವಿಜಯನ ಕೇಳು ಇಲ್ಲಿ ನೋಡು. ಪ್ರಸ್ತುತವಾಗಿ 27 ರಾಷ್ಟ್ರಗಳು ಏನ್ ಮಾಡವ್ರಿ? ಯುರೋಪಿಯನ್ ಯೂನಿಯನ್ ಒಳಗ ಸದಸ್ಯತ್ವ ಹೊಂದ್ಯಾವ. 27 ಸದಸ್ಯ ರಾಷ್ಟ್ರಗಳಲ್ಲಿ ಯುರೋ ಕರೆನ್ಸಿಯನ್ನ ಬಳಸುತ್ತಿರುವ ರಾಷ್ಟ್ರಗಳ ಸಂಖ್ಯೆ ನೋಡಿದಾಗ 24 ಆಗ್ತದ. ಒಟ್ಟು ಭಾಷೆಗಳ ಸಂಖ್ಯೆ ಎಷ್ಟಾಗ್ತದ್ರಿ? 24 ಆಗ್ತದ. ಹಾಗಾದ್ರೆ ಯುರೋಪಿಯನ್ ಯೂನಿಯನ್ ಸಂಘಟನೆಯಲ್ಲಿ ಬಳಸುವ 24 ಭಾಷೆಗಳಲ್ಲಿ ಬಳಸುವ ಅಧಿಕೃತ ಭಾಷೆ ಅಥವಾ ಮುಖ್ಯ ಭಾಷೆಗಳ ಸಂಖ್ಯೆ ಎಷ್ಟಾಗ್ತದ? 3 ಆಗ್ತದೆ. ಬಳಸುವ ಒಟ್ಟು ಭಾಷೆಗಳ ಸಂಖ್ಯೆ ಎಷ್ಟ್ರಿ? 3. ಬಳಸುವ ಒಟ್ಟು ಭಾಷೆಗಳ ಸಂಖ್ಯೆ ಎಷ್ಟು? 3 ಆಗ್ತದ. ಹಾಗಾದ್ರೆ ಸರಿ, ಬಳಸುವ ಒಟ್ಟು ಭಾಷೆಗಳ ಸಂಖ್ಯೆ ಎಷ್ಟು? 24. 24 ಭಾಷೆಗಳಲ್ಲಿ ಬಳಸುವ ಮುಖ್ಯ ಭಾಷೆಗಳಲ್ಲಿ ಅಧಿಕೃತ ಭಾಷೆ ಕರೀತಾರ. ಹಾಗಾದ್ರೆ ಯಾವ್ಯಾವನ್ನ ಇಲ್ಲಿ ಮುಖ್ಯ ಭಾಷೆಗಳನ್ನಾಗಿ ಬಳಸ್ತಾರೆ ನೋಡಿದಾಗ ಒಂದು ಕಂಡು ಬರ್ತದೆ. ಯಾವ್ದಂದ್ರ ಫ್ರೆಂಚ್ ಅಂತ ಕಂಡು ಬರ್ತದೆ. ಯಾವ್ದು? ಫ್ರೆಂಚ್ ಅಂತ ಕಂಡು ಬರ್ತದೆ. ಎರಡನೇದಾಗಿ ಒಂದು ಭಾಷೆ ಕಂಡು ಬರ್ತದೆ. ಯಾವ್ದಂದ್ರೆ ಜರ್ಮನಿ ಅನ್ನೋ ಭಾಷೆ ಕಂಡು ಬರ್ತದೆ, ಅಥವಾ ಜರ್ಮನ್ ಅಂತ ಕರಿತೀವಿ. ಇನ್ನು ಮೂರನೇದಾಗಿ ಪ್ರಮುಖವಾಗಿ ಬಳಸುವ ಭಾಷೆ ಯಾವ್ದಾಗ್ತದೆ? ಇಂಗ್ಲಿಷ್ ಭಾಷೆ ಆಗ್ತದೆ. ಒಂದನೇವರೆಗ ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ ಬಳಸುವ ಒಟ್ಟು ಭಾಷೆಗಳ ಸಂಖ್ಯೆ ಅಂದ್ರ 24. 24 ಭಾಷೆಗಳಲ್ಲಿ ಬಳಸುವ ಮುಖ್ಯ ಭಾಷೆಗಳ ಸಂಖ್ಯೆ ಎಷ್ಟಾಗ್ತದೆ? ಪ್ರಮುಖವಾಗಿ 3 ಭಾಷೆಗಳನ್ನ ಮುಖ್ಯ ಭಾಷೆಗಳನ್ನಾಗಿ ಬಳಸ್ತದೆ. ಹಾಗಾದ್ರೆ ಪ್ರಮುಖವಾಗಿ ಒಂದು ನೋಡಿದಾಗ ಫ್ರೆಂಚ್, ಎರಡನೇದಾಗಿ ಜರ್ಮನಿ, ಮೂರನೇದಾಗಿ ಏನಾಗ್ತದ್ರಿ? ಇಂಗ್ಲಿಷ್. 3 ಭಾಷೆಗಳೇನಿವ್ರಿ ಯುರೋಪಿಯನ್ ಯೂನಿಯನ್ ಸಂಘಟನೆಯ ಮುಖ್ಯ ಭಾಷೆ ಇವು. ಒಟ್ಟು 27, ಮುಖ್ಯ ನೋಡಿದಾಗ 3 ಆಗ್ತದೆ. ಡನ್? ಎಸ್ ಬರೋಣ, ಸ್ವಲ್ಪ ರಿವಿಷನ್ ಮಾಡೋಣ, ಮುಂದೆ ಹೋಗೋಣ, ಆಯ್ತಾ? ಸ್ಪೀಡ್ ಬರೀ, ಸ್ಪೀಡ್ ರೀ, ಸ್ಪೀಡ್ ಬರುವಾಗ, ಆಯ್ತಾ? ಸ್ಥಾಪನೆಯ ವರ್ಷ ನೋಡಿದಾಗ ಇಲ್ಲೇ ಒಣ್ಣೆ ಹೊಡ್ತಕ್ಕ ಡಬ್ಬ ಹಾಕ್ಬಿಟ್ರಿ ಆ ವರ್ಷ ಬರ್ತಂದ್ರೆ, ಆಯ್ತಾ? ಕೇಳು, ಸ್ಥಾಪನೆಯ ವರ್ಷ ನೋಡಿದಾಗ 1900. ಸ್ಥಾಪನೆಗೆ ಕಾರಣ ಅಧಿವೇಶನ ದೇಶ ನಗರ 1951 ಯಾವ ಒಪ್ಪಂದ ಪ್ರಕಾರ? ಯಾವ ಒಪ್ಪಂದ? ಯುರೋಪಿನ ಕಲ್ಲಿದ್ದಲು ಮತ್ತು ಮತ್ತ 58 ಯಾವ ಒಪ್ಪಂದ? ಯುರೋಪಿನ ಒಟ್ಟು ಕಂಡು ಬರುವ ಸ್ಥಾಪಕ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಒಟ್ಟು ರಾಷ್ಟ್ರಗಳ ಸಂಖ್ಯೆ, ಸ್ಥಾಪಕ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ವರ್ಣ ಹೇಳು, ಎಷ್ಟು? ಒಂದು, ನೀವು ಹೇಳ್ರಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಒಟ್ಟು ಭಾಷೆಗಳ ಸಂಖ್ಯೆ ಎಷ್ಟು? ಕೊನೆಯದಾಗಿ ಸದಸ್ಯತ್ವ ಪಡೆದ ವರ್ಷ ರಾಷ್ಟ್ರಗಳು, ಸದಸ್ಯತ್ವ ಪಡೆದ ವರ್ಷ ಎಷ್ಟು? 2007. ವರ್ಣ ಗಾವಳಿಗಳ ಪಾಪ ಭಾಷೆ ವರ್ಣ, ಸಾರಿ, ಆಯ್ತಾ? ಎಸ್ ಕೇಳು. ಹಾಗಾದ್ರೆ ಕೊನೆಯದಾಗಿ ರಾಷ್ಟ್ರಗಳು ಸದಸ್ಯತ್ವ ಪಡೆದುಕೊಂಡ ವರ್ಷ ನೋಡಿದಾಗ ಹಾಗಾದ್ರೆ ಒಂದು ಯಾವ್ದಿಲ್ಲ? ಒಂದು, ಎರಡು, ಹೊರನಡೆದ ರಾಷ್ಟ್ರ ಇತ್ತೀಚೆಗೆ ಯಾವುದು? 2020 ಯಾವ ದಿನಾಂಕದಂದು? ಅದರ
ಅಧಿಕೃತವಾಗಿ ಹೊರನಡೆದ ವರ್ಷ ನೋಡಿದಾಗ 2000 ಡಿಸೆಂಬರ್ ಜನವರಿ ಅದ್ರಲ್ಲಿ ಯಾವ ಕರೆನ್ಸಿಯ ಮೌಲ್ಯದ ಪ್ರಭಾವದಿಂದಾಗಿ ಇಂಗ್ಲೆಂಡಿನ ಕರೆನ್ಸಿ ಯಾವ್ದಾಗಿತ್ತು? ಇಂಗ್ಲೆಂಡ್ ಸದಸ್ಯತ್ವವನ್ನು ಸೇರಿಸಿಕೊಂಡಾಗ ಎಷ್ಟಾಗ್ತವ? 28 ರಾಷ್ಟ್ರದಿಂದ ಯೂರೋ ಕರೆನ್ಸಿ ಎಷ್ಟು ಬಳಸ್ತಿದ್ವು? ಅದರಲ್ಲಿ ಪ್ರಮುಖವಾಗಿ ಬಳಸುವ ಒಟ್ಟು ಭಾಷೆಗಳ ಸಂಖ್ಯೆ ಎಷ್ಟು? ಯಾರು ಹೇಳಾಕತ್ತೀರಿ ನೋಡ್ರಿ, ಹೇಳನಿ. ಬಳಸುವ ಒಟ್ಟು ಭಾಷೆಗಳ ಸಂಖ್ಯೆ ಎಷ್ಟು? ಅದರ ಮುಖ್ಯ ಭಾಷೆಗಳ ಸಂಖ್ಯೆ ಎಷ್ಟು? 1 2 3 ಯಾವ ಒಪ್ಪಂದದ ಪ್ರಕಾರ? 1951 ಯಾವ ಒಪ್ಪಂದದ ಪ್ರಕಾರ? ಏನಂತ? ಇದು ಒಂದು ದಂಡಿಗೆ ಇರಲಿ. ಹಾಗಾದ್ರೆ ಮತ್ತಿಲ್ಲಿ ಪ್ರಮುಖವಾಗಿ ಒಂದು ಸಂಘಟನೆಯನ್ನು ಗಮನಿಸಿದಾಗ ಏನು ನಮಗೆ ಎಕ್ಸಾಮ್ ಜಾಸ್ತಿ ಇದ್ರ ಬಗ್ಗೆ ಕೇಳ್ತಾನಂದ್ರೆ, ನೋಡು, ಇಂಗ್ಲೆಂಡ್ ದೇಶ ಆ ಯೂರೋ ಕರೆನ್ಸಿಯ ಪ್ರಭಾವದಿಂದ ಹೊರನಡೀತಿರೋದು. ನಮ್ಗೆ ಅತಿ ಹೆಚ್ಚು ಹೈಯೆಸ್ಟ್ ಆಗಿ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ಬರುವುದ ಯೂರೋ ಕರೆನ್ಸಿಯ ಮೇಲೆ. ಆಯ್ತಾ? ನೋಡು, ಇಂಗ್ಲೆಂಡ್ ದೇಶವು ಸದಸ್ಯತ್ವವನ್ನ ಪಡೆದುಕೊಂಡಾಗ ಕೇಳು, ಇಲ್ಲೇನಾಗ್ತದ, ಈ ಒಂದು ಯುರೋಪಿಯನ್ ಯೂನಿಯನ್ ಸಂಘಟನೆ ಏನ್ ಕೆಲಸ ಮಾಡ್ತದ ಅಂತ ಕೇಳ್ಯಾರ ಅವ್ರು. ನೋಡು, ಯುರೋಪಿನೊಳಗ ರಾಜಕೀಯ ನಿರ್ವಹಣೆ ಮಾಡ್ತದ್ರಿ. ಯುರೋಪಿನ ಆರ್ಥಿಕ ಮತ್ತ ರಾಜಕೀಯ ನಿರ್ವಹಣೆ ಮಾಡ್ತದ. ಇದಕ್ಕೆ ಇನ್ನೊಂದು ಹೆಸರು ಸ್ಪೆಷಲ್ ಆಗಿ ಕರೀತಾರ, ಯುರೋಪಿನ ಆರ್ಥಿಕ ಸಮುದಾಯ ಅಂತ ಕರೀತಾರೆ ಈಗ ಪ್ರೆಸೆಂಟ್ ಆಗಿ. ಬಟ್ ಅಲ್ಲಿ ಅವಾಗ ಚೇಂಜ್ ಆಗಿತ್ತು. ಬಟ್ ಇವಾಗ ಏನಂತ ಕರೀತಾರ? ಯುರೋಪಿಯನ್ ಯೂನಿಯನ್ ಅಂತ ಕರಿತೀವಿ ನಾವು. ಬಟ್ ಅದ್ರ ಕೆಲಸ ಏನು ಜಾಸ್ತಿ ಇದೆ? ಯುರೋಪಿನ ಆರ್ಥಿಕ ಮತ್ತು ರಾಜಕೀಯವನ್ನ ನೋಡಿಕೊಳ್ಳುವ ವಿಚಾರ. ಇದರದ್ದು ಯುರೋಪಿಯನ್ ಯೂನಿಯನ್ ಸಂಘಟನೆ ಕಾರ್ಯವನ್ನ ನೋಡಿರಲಿ, ಯುರೋಪಿನ ಆರ್ಥಿಕತೆ ಮತ್ತು ರಾಜಕೀಯವನ್ನ ಕಾಪಾಡುವುದು. ಯುರೋಪಿನ ಆರ್ಥಿಕತೆ ಮತ್ತು ರಾಜಕೀಯವನ್ನ ಕಾಪಾಡುವುದು ಏನಪ್ಪಾ ಅಂದ್ರ ಯುರೋಪಿಯನ್ ಯೂನಿಯನ್ ಸಂಘಟನೆ. ಆಯ್ತಾ? ಕೇಳು, ಈ ಒಂದು ಯೂರೋ ಕರೆನ್ಸಿಯ ಪ್ರಭಾವದಿಂದ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಏನ್ ಮಾಡ್ತದ್ರಿ? ಇಂಗ್ಲೆಂಡ್ ದೇಶ ಹೊರಗೋಯ್ತ್ರಿ ಅದು. ಆಯ್ತಾ? ಹಾಗಾದ್ರೆ ಸ್ವಲ್ಪ ಯೂರೋ ಕರೆನ್ಸಿ ಬಗ್ಗೆ ನೋಡ್ಬೇಕಾಗ್ತದ್ರಿ. ನೋಡು, ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ ಯೂರೋ ಕರೆನ್ಸಿಯ ಬಳಕೆಯ ಬಗ್ಗೆ ಒಪ್ಪಂದ ಯಾವಾಗ ಅಂತ ನೋಡಿದಾಗ, ನೋಡು, ಯೂರೋ ಕರೆನ್ಸಿಯ ಬಗ್ಗೆ ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ ಯಾವಾಗ ಒಪ್ಪಂದ ಆಗ್ತದ ನೋಡಿದಾಗ 1999 ಜನವರಿ 1 ಏನಾಗ್ತದ್ರಿ? ಯೂರೋ ಕರೆನ್ಸಿಯ ಬಳಕೆಯ ಬಗ್ಗೆ ಒಪ್ಪಂದ ಆಗ್ತದ. ಯಾವ ಸಂಘಟನೆಯೊಳಗ ಅಂದ್ರ ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ. ಆಯ್ತಾ? ಯೂರೋ ಕರೆನ್ಸಿಯ ಬಗ್ಗೆ ಒಪ್ಪಂದವಾದ ವರ್ಷ ನೋಡಿದಾಗ 1999 ಜನವರಿ 1 ಆಗ್ತದ. ಯಾವ ಸಂಘಟನೆಯೊಳಗ? ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ. ಹಾಗಾದ್ರೆ 1999 ಈ ಒಂದು ಯೂರೋ ಕರೆನ್ಸಿಯ ಒಪ್ಪಂದದ ಪ್ರಕಾರ 1999 ಯೂರೋ ಕರೆನ್ಸಿಯ ಒಪ್ಪಂದದ ಪ್ರಕಾರ ಯಾವ ವರ್ಷದಿಂದ ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ ಯೂರೋ ಕರೆನ್ಸಿ ಜಾರಿಗೆ ಆಗ್ತದಂದ್ರ 2002ರಿಂದ ಏನಾಗ್ತದ್ರಿ? ಜಾರಿಗೆ ಆಗ್ತದ. ನೋಡು, ಯೂರೋ ಕರೆನ್ಸಿಯ ಬಗ್ಗೆ ಒಪ್ಪಂದವಾಗಿತ್ತು 1999ರೊಳಗ. 1999 ಒಪ್ಪಂದದ ಪ್ರಕಾರ ಯೂರೋ ಕರೆನ್ಸಿ ಜಾರಿಗೆ ಆಗಿದ್ದ ಯಾವಾಗ ನೋಡಿದಾಗ 2002ರೊಳಗೆ ಏನಾಗ್ತದ್ರಿ? ಜಾರಿಗೆ ಆಗ್ತದ. ಒಪ್ಪಂದ ಆಗಿದ್ದರ ಬಗ್ಗೆ 1999 ಪ್ರಕಾರ ಒಪ್ಪಂದದ ಪ್ರಕಾರ ಜಾರಿಗೆ ಬಂದಿದ್ದೇನಂದ್ರ 2002 ಆಗ್ತದ. ಯಾವ ಕರೆನ್ಸಿ? ಯೂರೋ ಕರೆನ್ಸಿ. ಯಾವ ಸಂಘಟನೆ ಒಳಗ? ಯುರೋಪಿಯನ್ ಯೂನಿಯನ್ ಯುರೋಪಿಯನ್ ಯೂನಿಯನ್ ಸಂಘಟನೆ ಒಳಗ. ಹಾಗಾದ್ರ ಪ್ರಮುಖವಾಗಿ ನಾವು ಹೇಳಿದೆ, ಇಂಗ್ಲೆಂಡ್ ದೇಶವು ಸದಸ್ಯತ್ವವನ್ನು ಪಡೆದುಕೊಂಡಾಗ ಇದರೊಳಗೆ ಇದ್ದಂತ ಯೂರೋ ಕರೆನ್ಸಿಗಳ ಸಂಖ್ಯೆ ಎಷ್ಟು? ಯೂರೋ ಕರೆನ್ಸಿ ಮುಂದೆ ರಾಷ್ಟ್ರ ಸಂಖ್ಯೆ ಎಷ್ಟು? 19 ಅಂತ ಹೇಳಿದೆ. ಹಾಗಾದ್ರೆ ಪ್ರಸ್ತುತವಾಗಿ ಯುರೋಪಿಯನ್ ಯೂನಿಯನ್ ಸಂಘಟನೆಯ 27 ಸದಸ್ಯ ರಾಷ್ಟ್ರಗಳನ್ನ ಗಮನಿಸಿದಾಗ, ನೋಡು, ಪ್ರಸ್ತುತವಾಗಿ ಯುರೋಪಿಯನ್ ಯೂನಿಯನ್ ಸಂಘಟನೆಯ 27 ಸದಸ್ಯ ರಾಷ್ಟ್ರಗಳನ್ನ ಗಮನಿಸಿದಾಗ 27 ಸದಸ್ಯ ರಾಷ್ಟ್ರಗಳಲ್ಲಿ ಯೂರೋ ಕರೆನ್ಸಿಯನ್ನ ಬಳಸಲು ಒಪ್ಪಿಗೆ ನೀಡಿದ ರಾಷ್ಟ್ರಗಳು ಅಥವಾ ಯೂರೋ ಕರೆನ್ಸಿಯನ್ನ ಬಳಸುತ್ತಿರುವ ರಾಷ್ಟ್ರಗಳ ಸಂಖ್ಯೆ ಎಷ್ಟಂದ್ರ 20 ಆಗ್ತದ. ನಮ್ಗೆ ಎಕ್ಸಾಮ್ ದೊಳಗ ಹೈಯೆಸ್ಟ್ ಕೇಳೋ ಕ್ವಶನ್ ಆಗ್ತದ. ಇದಾಗ್ತದ ನೋಡ್ರಿ, ಯೂರೋ ಕರೆನ್ಸಿ ಒಳಗ ಯುರೋಪಿಯನ್ ಯೂನಿಯನ್ ಒಳಗ ಪ್ರಸ್ತುತವಾಗಿ ಯೂರೋ ಕರೆನ್ಸಿಯನ್ನ ಬಳಸುವ ಭಾಷೆಗಳ ಸಂಖ್ಯೆ, ಬಳಸುವ ಒಂದು ದೇಶಗಳ ಸಂಖ್ಯೆ ಎಷ್ಟಾಗ್ತದೆ ಅಂದ್ರೆ 20 ದೇಶ ಬಳಸ್ತಾವ. ನೋಡ್ರಿ, ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ 27 ಸದಸ್ಯ ರಾಷ್ಟ್ರಗಳಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳು ಯೂರೋ
ಕರೆನ್ಸಿಯನ್ನ ಬಳಸಾಕತ್ತವಂದ್ರ 20 ಸದಸ್ಯ ರಾಷ್ಟ್ರಗಳು ಏನ್ ಮಾಡತ್ತವ್ರಿ ಯೂರೋ ಕರೆನ್ಸಿನ ಬಳಸಾಕತ್ತವ. ಕ್ಲಿಯರಾ? ಇಂಗ್ಲೆಂಡ್ ಇದ್ದಾಗ ಎಷ್ಟು ಇದ್ರಿ 19 ರಾಷ್ಟ್ರ ಇರ್ತಾವ. ಈಗ ಇಂಗ್ಲೆಂಡ್ ಹೊರ ಹೋಗಿದ್ದ 20 ರಾಷ್ಟ್ರಗಳು ಏನ್ ಮಾಡಕತ್ತಾವ ಇದ್ರಾಗ ಯೂರೋ ಕರೆನ್ಸಿನ ಬಳಸಾಕತ್ತವ. ಹಾಗಾದ್ರೆ ಇಲ್ಲೇನ್ ಕ್ವಶನ್ ಅಂದ್ರಿ ಇದ್ರ ಮೇಲೆ ಹಿಂದೆಲ್ಲ ಕ್ವಶನ್ ಆಗಿದೆ ನಮ್ಗ. ನೇರವಾಗಿ ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ ಯೂರೋ ಕರೆನ್ಸಿಯನ್ನ ಬಳಸುತ್ತಿರುವ ರಾಷ್ಟ್ರಗಳ ಎಷ್ಟಂತ ಕೇಳಾರೆ ಹಲವಾರು ಬಾರಿ ಕೇಳಿದ. ಅಲ್ಲಿ ನಮ್ಗೆ ಆನ್ಸರ್ ಏನ್ ಇರ್ತಿತ್ತು ಯಾವಾಗಲೂ ಅಂದ್ರ 19 ಅಂತ ಇರ್ತಿದ್ರಿ. ರೀಸೆಂಟ್ ಆಗಿ 1 ವರ್ಷದಿಂದ ಒಂದು ರಾಷ್ಟ್ರ ಸೇರ್ಪಡೆಗೊಂಡೀಗಿದೆ ರೀಸೆಂಟ್ ಆಗಿ. ಹಾಗಾದ್ರೆ ಏನ್ ಗೊತ್ತಿರ್ಬೇಕಂದ್ರ ಪ್ರಸ್ತುತವಾಗಿ 2000 ಅಂದ್ರೆ ಪ್ರಸ್ತುತವಾಗಿ ಯೂರೋ ಕರೆನ್ಸಿಯ ಒಪ್ಪಂದಕ್ಕೆ ಸಹಿ ಹಾಕಿದ ಯುರೋಪಿಯನ್ ಯೂನಿಯನ್ ಸಂಘಟನೆಯ 20ನೇ ಸದಸ್ಯ ರಾಷ್ಟ್ರಗಳನ್ನು ಗೊತ್ತಿರ್ಬೇಕಾಗ್ತದೆ. ಅಂದ್ರ ಯೂರೋ ಕರೆನ್ಸಿಯ 20ನೆಯ ಸದಸ್ಯ ರಾಷ್ಟ್ರ ಯಾವ್ದು ನೋಡಿದಾಗ ಕ್ರೊವೇಷಿಯಾ ಆಗ್ತದೆ. ಯಾವುದು? ಕ್ರೊವೇಷಿಯಾ ಎಂಬ ದೇಶ. ಕ್ರೊವೇಷಿಯಾ ಯಾವ್ದ್ರಿ? ಕ್ರೊವೇಷಿಯಾ ಎಂಬ ದೇಶ ಏನ್ ಮಾಡ್ತದ ಯೂರೋ ಕರೆನ್ಸಿಯ 20ನೇ ಸದಸ್ಯತ್ವವನ್ನು ಪಡೆದುಕೊಳ್ಳೋದು. ನೋಡು ಯೂರೋ ಕರೆನ್ಸಿಯ ಸದಸ್ಯತ್ವವನ್ನು ಪಡೆದುಕೊಂಡ 20ನೆಯ ಸದಸ್ಯ ರಾಷ್ಟ್ರ ಯಾವ್ದಾಗ್ತದ್ರಿ? ಕ್ರೊವೇಷಿಯಾ ಆಗ್ತದ. ಹಾಗಾದ್ರ ಈ ಕ್ರೊವೇಷಿಯಾ ದೇಶವು ಯಾವ ಒಂದು ವರ್ಷದೊಳಗ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತ ನೋಡಿದಾಗಲೇ ಪ್ರಮುಖವಾಗಿ ಯೂರೋ ಕರೆನ್ಸಿದು 2023 ಜನವರಿ 1ಕ್ಕೆ ಏನ್ ಮಾಡ್ತದ್ರಿ ಯೂರೋ ಕರೆನ್ಸಿಯ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತ ನೋಡ್ರಿ. 2023 ಜನವರಿ 1ಕ್ಕ ಕ್ರೊವೇಷಿಯಾ ದೇಶ ಯೂರೋ ಕರೆನ್ಸಿಯ ಒಂದು ಸದಸ್ಯತ್ವವನ್ನು ಪಡೆದುಕೊಳ್ತದ. ಹಾಗಾದ್ರೆ ಕ್ರೊವೇಷಿಯಾ ದೇಶವು ಯೂರೋ ಕರೆನ್ಸಿಯ ಸದಸ್ಯತ್ವವನ್ನ ಪಡೆದುಕೊಂಡ ನಂತರ ಪ್ರಸ್ತುತವಾಗಿ ಎಷ್ಟು ರಾಷ್ಟ್ರಗಳಾಗ್ಯಾವ ಅಂದ್ರ 20 ರಾಷ್ಟ್ರ ಆಗ್ಯಾವ. ಯೂರೋ ಕರೆನ್ಸಿಯನ್ನ ಅದು ಕ್ರೊವೇಷಿಯಾ ದೇಶ ಪಡೆದುಕೊಳ್ಳುವುದಕ್ಕಿಂತ ಮುಂಚೆಗೆ ಏನಾಗಿತ್ರಿ 19 ರಾಷ್ಟ್ರ ಇರ್ತಾವ. ಕೊನೆಯದಾಗಿ ಪಡೆದುಕೊಂಡ ರಾಷ್ಟ್ರ ಏನಾಗ್ತದ್ರಿ ಕ್ರೊವೇಷಿಯಾ ಆಗ್ತದ. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ನಮ್ಗೆ ಹಲವಾರು ಎಕ್ಸಾಮ್ ಗಳು ಇನ್ನ ಜಾಸ್ತಿ ಕೇಳ್ತಾನ ನೋಡಿಲೆ. ಯೂರೋ ಕರೆನ್ಸಿ ಬಗ್ಗೆ ಒಪ್ಪಂದವಾದ ವರ್ಷ ನೋಡಿ ಎಷ್ಟು? 1999. 1999 ಪ್ರಕಾರ ಜಾರಿಗೆ ಆಗಿದ್ದೆಷ್ಟ್ರಿ 2002. 27 ರಾಷ್ಟ್ರಗಳಲ್ಲಿ ಪ್ರೆಸೆಂಟ್ ಎಷ್ಟು ರಾಷ್ಟ್ರ ಬಳಸಕತ್ತವ? 20 ರಾಷ್ಟ್ರ. ಹಾಗಾದ್ರೆ 20ನೇ ರಾಷ್ಟ್ರದಲ್ಲಿ ಕ್ರೊವೇಷಿಯಾ ಆಗ್ತದ. ಯಾವಾಗಿನ ಸದಸ್ಯತ್ವವನ್ನು ಪಡೆದುಕೊಳ್ತದಂದ್ರ 2023 ಜನವರಿ 1ಕ್ಕ ಸದಸ್ಯತ್ವವನ್ನು ಪಡೆದುಕೊಳ್ತದ. ಯೂರೋ ಕರೆನ್ಸಿದು ಕೊನೆಯದಾಗಿ ಪಡೆದುಕೊಂಡಿದ್ದು ಅರವತ್ತು. ಎಸ್. ಹಾಗಾದ್ರೆ ಮತ್ತೆ ನಮ್ಗೆ ಏನ್ ಇಂಪಾರ್ಟೆಂಟ್ ಆಗ್ತದೆ ನೋಡಿದಾಗ ಇಲ್ಲೇ ನಾನು ನಿಮ್ಗೆ ಹೇಳಿದ್ದೆ ಇಂಗ್ಲೆಂಡ್ ದೇಶ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರ ನಡೀತದೆ ಅಂತ ಹೇಳಿ. ಇಂಗ್ಲೆಂಡ್ ದೇಶ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರಗೆ ನಡೆಯಕ್ಕೆ ಅಷ್ಟು ಸಿಕ್ಕಾಪಟ್ಟೆ ತ್ರಾಸ ಮಾಡ್ಕೊಂಡ್ರೆ ಅದು ಕೇಳಿರ್ಲಿ. ಇಲ್ಲಿ ನಮ್ಗೆ ಜಾಸ್ತಿ ಕ್ವಶನ್ ಕೇಳ್ಯಾರ. ಏನಂತ ಕೇಳ್ಯಾರ ಎರಡು ಪದ್ಧತಿ ಕಂಡು ಬರ್ತಾವ್ರಿ, ಎರಡು ಪದ ರೀ. ನಾನು ನಿಮ್ಗ G20 ಹೇಳಿಲ್ಲಲ್ಲ ಇನ್ನು ಮೊನ್ನೆ ರೀಸೆಂಟ್ ಆಗಿ ನಾನು 2 ವರ್ಷದಿಂದ G20 ಹೇಳ್ಕೊಂಡು ಬಂದ್ರಿ ಆಯ್ತಾ. ಆ ಒಂದು ಪದ ಬಾಳ ಇಟ್ಟು ನಾನು ಪ್ರಯೋಗ ಎಂದರೇನು, ಪ್ರಯೋಗ ಎಂದರೆ ಅಂತೇಳಿ ಆಸರಿಗೆ ಬಂದಾಗ ಹೇಳೋಗಿ ನಾನು ಪ್ರಯೋಗ ಎಂದರೆ ಅಂತೇಳಿ ಅದನ್ನ ಎಕ್ಸಾಮ್ ಕ್ವಶನ್ ಕೇಳಿದ್ದಾರೆ. ಪ್ರಯೋಗ ಎಂಬ ಪದವು ಅಥವಾ ಪ್ರಯೋಗ ಎಂಬ ಪದ ಅರ್ಥ ಕೇಳಿದ್ದಾರೆ. ಹಂಗ ಈ ಒಂದು ಯುರೋಪಿಯನ್ ಯೂನಿಯನ್ ಸಂಘಟನೆಗೆ ಸಂಬಂಧಿಸಿದ 2 ಪದ ಅದಾವ. ನಾಳೆ ಹೇಳ್ತೇನೆ G20 ಹೇಳ್ತೀನಿ. ಈಗ ಕೇಳಿದೆ ಯುರೋಪಿಯನ್ ಯೂನಿಯನ್ ಸಂಘಟನೆಗೆ ಸಂಬಂಧಿಸಿದ 2 ಪದಗಳು ಕಂಡು ಬರ್ತಾವ. ಒಂದ್ ಯಾವ್ದಂದ್ರ ಬ್ರೆಕ್ಸಿಟ್ ಅಂತ ಕಂಡು ಬರ್ತದೆ. ಯಾವ್ದ್ರಿ? ಒಂದು ಕಂಡು ಬರ್ತದೆ ಯಾವ್ದು? ಬ್ರೆಕ್ಸಿಟ್ ಅಂತ ಕಂಡು ಬರ್ತದ. ಇನ್ನೊಂದು ಕಂಡು ಬರ್ತದೆ ಯಾವ್ದಂದ್ರೆ ಬ್ರೆಮಿನ್ ಅಂತ ಕಂಡು ಬರ್ತದೆ. ಯಾವ್ದ್ರಿ? ಬ್ರೆಕ್ಸಿಟ್ ಮತ್ತು ಬ್ರೆಮಿನ್. ಎಸ್ ಕೇಳು. ಬ್ರೆಕ್ಸಿಟ್ ಮತ್ತು ಬ್ರೆಮಿನ್ ಎಂಬ ಪದವು ಯಾವ ಸಂಘಟನೆಗೆ ಸಂಬಂಧಿಸಿದ ಪದವಾಗ್ತವ? ಬ್ರೆಕ್ಸಿಟ್ ಮತ್ತು ಬ್ರೆಮಿನ್ ಎಂಬ ಪದವು ಯಾವ ಸಂಘಟನೆಗೆ ಸಂಬಂಧಿಸಿದ ಪದವಾಗ್ತಂದ್ರ 2 ಪದ ಯಾವ ಸಂಘಟನೆಗೆ ಸಂಬಂಧಿಸಿದವೋ ಯುರೋಪಿಯನ್ ಯೂನಿಯನ್ ಅಥವಾ EU ಎಂಬ ಸಂಘಟನೆಗೆ ಸಂಬಂಧಿಸಿದ ಪದ ಆಗ್ಯಾವ. ಕ್ಲಿಯರ್ಲಿ? ಬ್ರೆಕ್ಸಿಟ್ ಎಂಬ ಪದವು ಯಾವ ಸಂಘಟನೆಗೆ ಸಂಬಂಧಿಸವಂದ್ರ ಯುರೋಪಿಯನ್ ಯೂನಿಯನ್ ಸಂಘಟನೆಗೆ ಸಂಬಂಧಿಸಿದ ಪದ ಆಗ್ಯಾವ. ಹಾಗಾದ್ರೆ ಇಲ್ಲಿ ಬ್ರೆಕ್ಸಿಟ್ ಎಂಬ ಪದವು ಯಾವ ದೇಶಕ್ಕೆ ಸಂಬಂಧಿಸೋದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಯಾವ ಸಂಘಟನೆಗೆ ಅಂದ್ರ ಯುರೋಪಿಯನ್ ಯೂನಿಯನ್. ಯಾವ ದೇಶಕ್ಕೆ ಸಂಬಂಧಿಸೋದ್ರ ಇಂಗ್ಲೆಂಡ್ ದೇಶಕ್ಕೆ ಸಂಬಂಧಿಸಿ ನೋಡ್ರಿ. ಯಾವ್ರಿ? ಇಂಗ್ಲೆಂಡ್ ದೇಶಕ್ಕೆ ಈ ಒಂದು ಬ್ರೆಕ್ಸಿಟ್ ಎಂಬ ಪದ ಏನ್ ಮಾಡೈತಿ ಸಂಬಂಧಪಟ್ಟಾರ. ಹಲವಾರು ಬಾರಿ ನಮ್ಗ ಹಲವಾರು ಎಕ್ಸಾಮ್ ಕ್ವಶನ್ ಕೇಳಿದ್ವಿ ನೇರವಾಗಿ ಬ್ರೆಕ್ಸಿಟ್ ಎಂದರೇನು, ಬ್ರೆಕ್ಸಿಟ್ ಎಂದರೇನು, ಬ್ರೆಕ್ಸಿಟ್ ಎಂದರೇನು ಅಂತೇಳಿ ಆಯ್ತಾ. ಒಂದ್ ಎಕ್ಸಾಮ್ ಅಲ್ರಿ ಕಂಟಿನ್ಯೂ 2019 ಏನ್ ಮಾಡ್ತಾವ್ರಿ ಕಂಟಿನ್ಯೂ ಇರಬೇಕು ಕ್ವಶನ್ ಕೇಳ್ತಾರೆ ಪ್ರತಿ ಎಕ್ಸಾಮ್ ಕೇಳಬೇಕು. ಹಾಗಾದ್ರೆ ಏನಿದೆ ಬ್ರೆಕ್ಸಿಟ್ ಎಂಬ ಪದದ ಅರ್ಥವನ್ನ ಗಮನಿಸಿದಾಗ ನೋಡು ಇಲ್ಲಿ ನಿಮ್ಗೆ ಗೊತ್ತಾಗ್ರಿ ಇಂಗ್ಲೆಂಡ್ ದೇಶ ಆ ಒಂದು ಕರೆನ್ಸಿ ಏನಾಗತ್ರಿ ಕಡಿಮೆ ಹಾಕೋದು ಹೋದವ್ರ ಮೌಲ್ಯ. ಇಂಗ್ಲೆಂಡ್ ದೇಶದ ಯಾವ ಕರೆನ್ಸಿಯ ಮೌಲ್ಯ ಹೇಳಿ? ಯಾವ ಕರೆನ್ಸಿಯ ಮೌಲ್ಯ? ಪೌಂಡಿನ ಮೌಲ್ಯ ಕಡಿಮೆ ಹಾಕೋದು ಹೊಂದಿದ್ದಕ್ಕ ಇಂಗ್ಲೆಂಡ್ ದೇಶ ಏನ್ ಮಾಡ್ತದ್ರಿ ಹೊರಗೆ ಬರುವ ವಿಚಾರ ಮಾಡ್ತದ. ಯಾವ ಸಂಘಟನೆಯಿಂದ? ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರಗೆ ಬರುವ ವಿಚಾರ ಮಾಡ್ತದ. ಅವಾಗ ಏನಾಗ್ತದಂದ್ರ ಯುರೋಪ ಸಂಘಟನೆ ಈ ಒಂದು ಇಂಗ್ಲೆಂಡ್ ದೇಶ
ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲದು. ಏಕಪಕ್ಷೀಯವಾಗಿ ಅಂದ್ರೆ ಈಗ ಭಾರತದೊಳಗೆ ಕೇಂದ್ರ ಸರ್ಕಾರ ಇದೆ. ಕೇಂದ್ರ ಸರ್ಕಾರ ಯಾವುದೇ ಒಂದು ಆಂತರಿಕ ವಿಷಯವನ್ನ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿತ್ತಂದ್ರ ಅದನ್ನ ಏನ್ ಮಾಡ್ತದ್ರಿ, ಈಗ ಡಿಫೆನ್ಸ್ ಅನ್ಕೋರಿ, ಏನೋ ಪ್ರಾಬ್ಲಮ್ ಆಗಿತ್ತು ನೇರವಾಗಿ ಕೇಂದ್ರ ಸರ್ಕಾರದವರು ಬಗೆಹರಿಸ್ಕೊಂಡ್ಬಿಡ್ತಾರೆ. ಆಯ್ತಾ? ಇಂಗ್ಲೆಂಡ್ ದೇಶ ಏನ್ ಮಾಡ್ಲಿಲ್ಲ, ಅವ್ರಿಗೆ ಕೇಂದ್ರ ಸರ್ಕಾರ ಮುಂದೆ ಬಗೆಹರಿಸ್ಕೊಳ್ಳಿದ್ದು ಏನ್ ಮಾಡ್ತದ ಅಂತ ಕೇಳ್ತದ. ಜನರ ಮುಂದೆ ಎರಡು ಆಯ್ಕೆ ಕೊಡ್ತದ. ಏನಂತ ಕೊಡ್ತದ ಅಂದ್ರ, ನೋಡು ನಮ್ಮ ಇಂಗ್ಲೆಂಡ್ ದೇಶ ಯುರೋಪಿಯನ್ ಯೂನಿಯನ್ ಸಂಘಟನೆ ಒಳಗ ಮುಂದುವರೆದಿದ್ದ ಕರೆ ಅಂತಂದ್ರ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗ್ತದ್ರಿ, ಎಲ್ಲಾ ಹಾಳಾಗಿ ಹೋಗ್ತದೆ. ಆರ್ಥಿಕ ಪರಿಸ್ಥಿತಿ ಹಾಳಾಗಿ ಹೋಗ್ತದೆ. ಯಾಕಂದ್ರ ಅಲ್ಲಿ 19 ರಾಷ್ಟ್ರಗಳು ಏನ್ ಮಾಡತ್ತವ, ಯೂರೋ ಕರೆನ್ಸಿ ಬಳಸ್ಬೇಕವ. ಹಿಂಗಾಗಿ ನಮ್ಗೆ ವ್ಯಾಪಾರದೊಳಗ ಆರ್ಥಿಕತೆ ಒಳಗ ಸ್ವಲ್ಪ ಹಿನ್ನಡೆ ಆಗ್ತದ. ಹಿಂಗಾಗಿ ಒಂದ್ ವೇಳೆ ನಾವು ಆ ಸಂಘಟನೆಯೊಳಗ ಕ್ಯಾರಿ ಮಾಡ್ಕೊಂಡು ಹೋದ್ವಿ ಅಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗ್ತದ್ರಿ, ಹಾಳಾಗ್ತದ ಅಂತ ಹೇಳಿ ಜನರ ಮುಂದೆ ಎರಡು ಆಯ್ಕೆ ಕೊಡ್ತದ. ಒಂದು ಮತದಾನ ಉಣಿಸ್ತದ. ಅದನ್ನ ಈ ಒಂದು ಮತದಾನವೇ ಏನಂತ ಬ್ರೆಕ್ಸಿಟ್ ಮತ್ತು ಬ್ರೆಮೆನ್ ಅಂತ ಕರೀತೀವಿ. ಅಂದ್ರೆ ಇಂಗ್ಲೆಂಡ್ ದೇಶ, ಕರೆಕ್ಟ್ ಅರ್ಥ ಮಾಡೋದು, ಬರ್ಕೋಬೇಡ್ರಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇಂಗ್ಲೆಂಡ್ ದೇಶವು ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರಗೆ ಬರಕಾದ್ರೆ ಒಂದು ಇಂಗ್ಲೆಂಡಿನ ಜನತೆಯ ಮುಂದೆ ಎರಡು ಆಯ್ಕೆಗಳನ್ನ ಕೊಡ್ತದ. ಏನಂತ ಆಯ್ಕೆಗಳು ಕೊಡ್ತದ ಅಂದ್ರ, ಯಾರಿಗೆ ಇಂಗ್ಲೆಂಡಿನ ಯಾವ ಜನತೆಗೆ, ಯಾವ ವ್ಯಕ್ತಿಗೆ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಇಂಗ್ಲೆಂಡ್ ಹೊರಗೆ ಬರ್ಬೇಕಂತ ಮನಸ್ಸು ಇರ್ತದಲ್ಲ. ನೋಡು, ಯಾವ ವ್ಯಕ್ತಿಗೆ ಇಂಗ್ಲೆಂಡ್ ದೇಶವು ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರ ನಡಿಬೇಕಂತ ಮನಸ್ಸಿರ್ತದಲ್ಲ, ಆ ವ್ಯಕ್ತಿ ಎದಕ್ಕೆ ಮತದಾನ ಮಾಡಬೇಕಾಗಿತ್ತಂದ್ರ ಬ್ರೆಕ್ಸಿಟ್ ಎಂಬ ಒಂದು ಪದ್ಧತಿಗೆ ಮತದಾನ ಮಾಡಬೇಕಾಗಿತ್ತು. ಇನ್ನ ಇಂಗ್ಲೆಂಡ್ ದೇಶ ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ ಮುಂದುವರಿಬೇಕಂತ ಇಚ್ಛೆ ಇರ್ತದಲ್ಲ ಪ್ರಜೆಗಳಿಗೆ, ಅವ್ರು ಎದಕ್ಕೆ ಮತದಾನ ಮಾಡಬೇಕಾಗಿತ್ತಂದ್ರ ಬ್ರೆಮೆನ್ ಪದ್ಧತಿ ಮತದಾನ ಮಾಡಬೇಕಾಗಿರ್ತದ. ಹಾಗೆ ಒಟ್ಟಾರೆ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರ, ಇಲ್ಲೇ ಇಂಗ್ಲೆಂಡ್ ದೇಶವು ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರಗೆ ಬರ್ಬೇಕಾದ್ರ ಜನಗಳ ಮುಂದಿಟ್ಟಂತ ಎರಡು ಆಯ್ಕೆಗಳನ್ನ ಏನಂತ ಕರಿತೀವಿ, ಒಂದ್ರೊಳಗ ಬ್ರೆಕ್ಸಿಟ್ ಅಂತ ಕರಿತೀವಿ, ಇನ್ನೊಂದು ಬ್ರೆಮೆನ್ ಅಂತ ಕರಿತೀವಿ. ಹಾಗಾದ್ರೆ ಇನ್ನೊಂದು ನೇರವಾಗಿ ಹೇಳ್ಬೇಕಂದ್ರ, ಈ ಒಂದು ಬ್ರೆಕ್ಸಿಟ್ ಅಂದ್ರ ಇಂಗ್ಲೆಂಡಿನ ಜನತೆ ಆ ಒಂದು ಇಂಗ್ಲೆಂಡಿನ ಜನತೆ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಇಂಗ್ಲೆಂಡ್ ದೇಶವು ಹೊರ ನಡೆಯಬೇಕೆಂದು ತಿಳಿಸಿದ ಜನಾದೇಶವನ್ನೇ ಬ್ರೆಕ್ಸಿಟ್ ಅಂತ ಕರಿತೀವಿ. ನೋಡು, ಇಂಗ್ಲೆಂಡಿನ ಜನತೆ ಬರ್ಕೋರಿ, ಇಂಗ್ಲೆಂಡಿನ ಜನತೆ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಇಂಗ್ಲೆಂಡಿನ ಜನತೆ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಇಂಗ್ಲೆಂಡ್ ದೇಶವು ಹೊರ ನಡೆಯಬೇಕೆಂದು ತಿಳಿಸಿದ ಜನಾದೇಶವೇ ಬ್ರೆಕ್ಸಿಟ್. ತಿಳಿಸಿದ ಜನಾದೇಶವೇ ಬ್ರೆಕ್ಸಿಟ್. ಕ್ಲಿಯರ್? ಈಗ ಬ್ರೆಮೆನ್ ಅಂದ್ರೆ ಏನಂತ ಹೇಳಿ ನೋಡೋಣ. ಅರ್ಥ ಆಗಾದ್ರಿ? ಆಗಿದ್ರಂತ ಎಸ್ ಕೇಳಿ. ಇನ್ನೊಂದು ಎಕ್ಸಾಮ್ ದೊಳಗೆ ಹಿಂಗ ಕೊಟ್ಟಿರಲ್ಲ, ನಾ ಬಿಡಿಸಿ ಹೇಳನಿಲ್ಲ. ಆಯ್ತಾ? ಎಕ್ಸಾಮ್ ದೊಳಗೆ ಏನ್ ಆಪ್ಷನ್ ಕೊಟ್ಟಿದ್ದ ಅಂತ ಕೇಳು. ಬ್ರೆಕ್ಸಿಟ್ ಅಂದ್ರೆ ಕ್ವಶನ್ ಇತ್ತು, ನೇರವಾಗಿ ಆಪ್ಷನ್ ಏನ್ ಕೊಟ್ಟಿದ್ದಂದ್ರ ಇಂಗ್ಲೆಂಡ್ ದೇಶ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರ ನಡೆದ ಘಟನೆಯನ್ನೇ ಬ್ರೆಕ್ಸಿಟ್ ಅಂತಾರೆ ಅಂತೇಳಿ ಬರ್ಕೊಂಡ್ಬಿಡೋದು. ಮತ್ತೆ ಇನ್ನೊಂದು ಬರ್ಕೋರಿ, ಹಂಗಂದ್ರೆ ಒಂದರಿ ಹಿಂಗಂದ್ರೆ ಒಂದ, ಅದನ್ನ ಬಿಡಿಸಿದ ನಿಮ್ಗೆ ಆಪ್ಷನ್ ಕೊಟ್ಟಿದ್ದ. ಏನಂತಂದ್ರ ಇಂಗ್ಲೆಂಡ್ ದೇಶವು ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರ ನಡೆದ ಇಂಗ್ಲೆಂಡ್ ದೇಶವು ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರ ನಡೆದ ಘಟನೆಯೇ ಬ್ರೆಕ್ಸಿಟ್. ಕ್ಲಿಯರ್? ಅರ್ಥ ಐತ್ರಿ? ಅರ್ಥ ಐತಲ್ವಾ? ಎಸ್. ಇದು ನಮ್ಗೆ ಏನಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಬ್ರೆಕ್ಸಿಟ್ ಹಲವಾರು ಬಾರಿ ಕೇಳಾರ, ಬ್ರೆಮೆನ್ ಅಂತ ಕೇಳಿಲ್ಲ.
ಕೇಳ್ಬೋದು ನಮ್ಗೆ. ಬ್ರೆಕ್ಸಿಟ್ ಅಂದ್ರೆ ಅದ್ರ ಡೆಡ್ ಅಪೋಸಿಟ್ ನೋಡು. ಇದೊಂದು ನೀವು ಆಯ್ಕೆ ಬರ್ಕೊಬೇಡಿ, ಅರ್ಥ ಮಾಡ್ಕೊ ಅಷ್ಟೇ. ಕೇಳಿದೆ. ಹಾಗಾದ್ರೆ ಇಂಗ್ಲೆಂಡ್ ದೇಶವು ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ ಮುಂದುವರಿಯಬೇಕೆಂದು ಇಂಗ್ಲೆಂಡಿನ ಜನತೆ ತಿಳಿಸಿದ ಜನಾದೇಶವನ್ನ ನಾವೇನ್ ಕರೆದ್ವಿ? ಬ್ರೆಮಿನ್ ಅಂತ ಕರೆದ್ವಿ. ಇಂಗ್ಲೆಂಡ್ ದೇಶ ಕ್ಯಾರಿ ಮಾಡ್ಕೊಂಡು ಹೋಗುದು ಯುರೋಪಿಯನ್ ಯೂನಿಯನ್ ಸಂಘಟನೆಯೊಳಗ. ಒಂದ್ ವೇಳೆ ಎಕ್ಸಿಟ್ ಆಗುದು, ಬ್ರಿಟನ್ ಎಕ್ಸಿಟ್ ಆಗಿದ್ದಕ್ಕ ಅದಕ್ಕೆ ಬ್ರೆಕ್ಸಿಟ್ ಅಂತೀವಿ. ಬ್ರಿಟನ್ ಎಕ್ಸಿಟ್ ಏನಂತೀವಿ? ಬ್ರೆಕ್ಸಿಟ್. ಒಂದ್ ವೇಳೆ ಕ್ಯಾರಿ ಮಾಡ್ಕೊಂಡು ಹೋಗಿತ್ತಂದ್ರ ಬ್ರೆಮಿನ್. ಕ್ಲಿಯರ್? ಎರಡು ಪಾಯಿಂಟ್ ಕ್ಲಿಯರಾ? ಕೇಳು. ಇಲ್ಲಿ ಮತ್ತೇನ್ ಇಂಪಾರ್ಟೆಂಟ್ ಅಂದ್ರ ಆ ಒಂದು ಇಂಗ್ಲೆಂಡ್ ದೇಶ ಯಾವಾಗಿಂದ ಗುಡ್ಡಾಡಕತ್ತಂದ್ರ 2016 ಒಳಗೆ ಏನ್ ಮಾಡಿದ್ರಿ? ಎರಡೂ ಪರವಾಗಿ ಚುನಾವಣೆ ನಡೆಸಿತ್ತು. 2016 ಚುನಾವಣೆ ನಡೆಸಿತ್ತು. 2016 ಚುನಾವಣೆಗೆ ಏನು ಫಲಿತಾಂಶ ಬರ್ತದಂದ್ರ ಇಂಗ್ಲೆಂಡಿನ ಜನತೆ ಏನ್ ಮಾಡ್ತದಂದ್ರ ಬ್ರೆಮಿನ್ ಪರವಾಗಿ 48% ವೋಟ್ ಹಾಕ್ತಾರೆ. ಬ್ರೆಮಿನ್ ಪರವಾಗಿ. ಹಾಗಾದ್ರೆ ಬ್ರೆಕ್ಸಿಟ್ ಎಂಬ ಒಂದು ಪದ್ಧತಿ ಪರವಾಗಿ 52% ಏನ್ ಮಾಡ್ತಾರೆ? ವೋಟ್ ಹಾಕ್ತಾರ. ಇಲ್ಲಿ ಏನು ಕ್ಲಿಯರ್ ಐತ್ರಿ? ಇಂಗ್ಲೆಂಡಿನ ಜನತೆ ಏನ್ ಕ್ಲಿಯರ್ ಆಗಿರ್ತದಂದ್ರ ನಾವು ಯುರೋಪಿಯನ್ ಯೂನಿಯನ್ ಸಂಘಟನೆಯಲ್ಲಿ ಏನ್ ಮಾಡೋದ್ರಿ? ನೇರವಾಗಿ ಹೊರಬರ್ಬೇಕಂತೇಳಿ ಜನಾದೇಶವನ್ನು ನೀಡಿಬಿಡ್ತಾರ. ಅಂದ್ರ ಮತದಾನ ಆಗಿರ್ತದ್ರಿ. ಕ್ಲಿಯರ್ ಕಟ್ ಇಲ್ಲಿ ಎದ್ರ ಪರವಾಗಿರ್ತದಂದ್ರ ಬ್ರೆಕ್ಸಿಟ್ ಪರವಾಗಿ ಮತದಾನ ನಡೆಯುತ್ತದ. ಈ ಒಂದು ಕಾರಣದಿಂದಾಗಿ ಇಂಗ್ಲೆಂಡ್ ದೇಶ 2020 ಡಿಸೆಂಬರ್ 31ಕ್ಕೆ ಏನ್ ಮಾಡ್ತದ್ರಿ? ಘೋಷಣೆ ಮಾಡ್ಕೊಂಡ್ಬಿಡ್ತು. ಕ್ಲಿಯರಾ? 31ಕ್ಕೆ ಏನ್ ಮಾಡ್ತೀರಿ? ಘೋಷಣೆ ಮಾಡ್ಕೊಂಡ್ಬಿಡ್ತಾಗ. ಅದನ್ನ ಇದು ಅಧಿಕೃತವಾಗಿ ಜಾರಿ ಬಂದಿದ್ದು ಕೇವಲ 1 ದಿನಗಳಾಗಿರ್ತದ. ಅಂದ್ರ 2021 ಜನವರಿ 1ಕ್ಕೆ ಅಧಿಕೃತವಾಗಿ ಇಂಗ್ಲೆಂಡ್ ದೇಶ ಹೊರ ನಡೀತದ. ನಮ್ಗೆ ಕ್ಲಿಯರ್ ಹೋಗ್ರಿ? ಯಾವಾಗ ಹೊರ ನಡೆದ? ಇಲ್ಲಿ ಯಾವಾಗ ಘೋಷಣೆ ಮಾಡ್ಕೊಂಡದ? ಚುನಾವಣೆ ಯಾವಾಗ ನಡೆದಿತ್ತು? ಕ್ಲಿಯರಾ? ಕ್ಲಿಯರ್ ಆಗ್ತದ ಇಲ್ರಿ? ಆಗ್ತದ? ಕೇಳು. ಇಲ್ಲಿ ಮತ್ತೇನ್ ಗೊತ್ತಿರ್ಬೇಕಂದ್ರ ಈ ಒಂದು ಬ್ರೆಕ್ಸಿಟ್ ಮತ್ತು ಬ್ರೆಮಿನ್ ಪರವಾಗಿ ಇಂಗ್ಲೆಂಡಿನೊಳಗ ಚುನಾವಣೆ ನಡೆದಾಗ ಇಂಗ್ಲೆಂಡಿನೊಳಗ ಆಡಳಿತ ಮಾಡುತ್ತಿದ್ದ ಪ್ರಧಾನಿ ಯಾರಾಗ್ತಾರ? ತೆರೇಸಾ ಮೇ ಆಗ್ತಾಳ. ಆಮೇಲೆ ಇವರು ತೆರೇಸಾ ಮೇ. ನೋಡು, ಇಲ್ಲಿ ಪ್ರಮುಖವಾಗಿ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರ ಇಂಗ್ಲೆಂಡಿನೊಳಗ ಬ್ರೆಕ್ಸಿಟ್ ಮತ್ತು ಬ್ರೆಮಿನ್ ಪರವಾಗಿ ಚುನಾವಣೆ ನಡೆದಾಗ ಇಂಗ್ಲೆಂಡಿನೊಳಗ ಆಡಳಿತ ಮಾಡುತ್ತಿದ್ದ ಪ್ರಧಾನಿ ಯಾರಾಗ್ತಾರ? ತೆರೇಸಾ ಮೇ ಆಗ್ತಾರ. ತೆರೇಸಾ ಮೇ ಅವತ್ತು ಚುನಾವಣೆ ನಡೆದಾಗ ಆಯ್ತಾ? ಚುನಾವಣೆ ನಡೆದಾಗ ಸರ್ ಇನ್ನೊಂದೇನ್ ಪಾಯಿಂಟ್ ಗೊತ್ತಿರ್ಬೇಕಂದ್ರೆ ಚುನಾವಣೆ ನಡೆದಾಗ ತೆರೇಸಾ ಮೇ ಇರ್ತಾರೆ. ಒಂದ್ ವೇಳೆ ಇಂಗ್ಲೆಂಡ್ ದೇಶವು ಅಧಿಕೃತವಾಗಿ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಹೊರಗೆ ಬರ್ತದಲ್ಲ, ಅದಾಗದ್ರಿ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಇಂಗ್ಲೆಂಡ್ ದೇಶವು ಅಧಿಕೃತವಾಗಿ ಹೊರ ಬಂದಾಗ ಇಂಗ್ಲೆಂಡಿನೊಳಗ ಆಡಳಿತ ಮಾಡುತ್ತಿದ್ದ ಪ್ರಧಾನಿ ನೋಡಿದಾಗ ಬೋರಿಸ್ ಜಾನ್ಸನ್ ಆಗ್ತಾನೆ. ಯಾವ ಜಾನ್ಸನ್ ರೀ? ಬೋರಿಸ್ ಜಾನ್ಸನ್ ಆಗ್ತಾನ. ಅಂದ್ರ ಅಲ್ಲೇ ಬ್ರೆಕ್ಸಿಟ್ ಮತ್ತು ಬ್ರೆಮಿನ್ ಪರವಾಗಿ ಚುನಾವಣೆ ನಡೆದಾಗ ಪ್ರಧಾನಿ ಯಾರಿರ್ತಾರೆ? ತೆರೇಸಾ ಮೇ ಇರ್ತಾರ. ಇಂಗ್ಲೆಂಡ್ ದೇಶವು ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಅಧಿಕೃತವಾಗಿ ಹೊರ ಬಂದಾಗ ಇಂಗ್ಲೆಂಡಿನ ಪ್ರಧಾನಿ ಯಾರಿದ್ರಂದ್ರ ಬೋರಿಸ್ ಜಾನ್ಸನ್ ಆಗಿರ್ತಾನೆ. ಯಾವ ಜಾನ್ಸನ್? ಬೋರಿಸ್ ಜಾನ್ಸನ್ ಆಗಿರ್ತಾನ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ನಾವು ಮೊನ್ನೆ G7 ಸಂಘಟನೆ ನೋಡ್ಬೇಕಾದ್ರೆ ಪಾಯಿಂಟ್ ನೋಡಿವ್ರಿ. ಇಂಗ್ಲೆಂಡಿನೊಳಗೆ ಇಲ್ಲಿಯವರೆಗೆ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ ಮಹಿಳೆಯರ ಸಂಖ್ಯೆ ಎಷ್ಟ್ರಿ? 3 ಜನರು. ಇಂಗ್ಲೆಂಡಿನೊಳಗೆ ಇಲ್ಲಿಯವರೆಗೆ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ ಮಹಿಳಾ ಪ್ರಧಾನಮಂತ್ರಿಗಳ ಸಂಖ್ಯೆ ಎಷ್ಟಂದ್ರ 3 ಜನ ಅದರಿ. ಹಾಗಾದ್ರೆ ಇಂಗ್ಲೆಂಡಿನ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಿಗೆ ಹೇಳಿ ನೋಡೋಣ? ಮಾರ್ಗ್ರೆಟ್ ಹೇಳಂತ ನಿಮಗ ಮಾರ್ಗ್ರೆಟ್ ಥ್ಯಾಚರ್ ನೋಡು. ಇಂಗ್ಲೆಂಡಿನೊಳಗ ಆಡಳಿತ ಮಾಡಿದ ಇಂಗ್ಲೆಂಡಿನ ಒಟ್ಟು ಮಹಿಳಾ ಪ್ರಧಾನಮಂತ್ರಿಗಳ ಸಂಖ್ಯೆ ಅಂದ್ರ 3 ಆಗ್ತದ. ಇಂಗ್ಲೆಂಡಿನ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಯಾರಿಗೆ? ಮಾರ್ಗ್ರೆಟ್ ಥ್ಯಾಚರ್ ಆಗ್ತಾಳೆ. ಯಾವ ಥ್ಯಾಚರ್ ಅಂದ್ರೆ ಮಾರ್ಗ್ರೆಟ್ ಥ್ಯಾಚರ್ ಆಗ್ತಾಳ. ಇಂಗ್ಲೆಂಡಿನ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಮಾರ್ಗ್ರೆಟ್ ಥ್ಯಾಚರ್. ಹಾಗಾದ್ರ ಇಂಗ್ಲೆಂಡಿನ 2ನೇ ಮಹಿಳಾ ಪ್ರಧಾನಮಂತ್ರಿ ಅಂದ್ರೆ ತೆರೇಸಾ ಮೇ. ನೋಡು, ಇಂಗ್ಲೆಂಡಿನ ಮಹಿಳಾ ಪ್ರಧಾನಮಂತ್ರಿ ಮೊದಲು ಮಾರ್ಗ್ರೆಟ್ ಥ್ಯಾಚರ್ ಆಗ್ತಾರ, 2ನೇದವರು ತೆರೇಸಾ ಮೇ ಆಗ್ತಾರ. ಹಾಗಾದ್ರೆ ಇಂಗ್ಲೆಂಡಿನೊಳಗ ಆಡಳಿತ ಮಾಡಿದಂತ 3ನೇ ಪ್ರಧಾನಿ ಯಾರಂತಂದ್ರೆ ಲಿಜ್ ಟ್ರಸ್. ಯಾವ ಟ್ರಸ್ ರೀ? ಲಿಜ್ ಟ್ರಸ್. ಹಾಗಾದ್ರೆ ಲಿಜ್ ಟ್ರಸ್ ರವರದು ಇನ್ನೊಂದು ದಾಖಲೆ ಐತ್ರಿ. ಒಂದೇ ದಾಖಲೆ ಇರೋದು ಕೇವಲ 45 ದಿನಗಳವರೆಗೆ ಪ್ರಧಾನಮಂತ್ರಿಯಾಗಿ ಕಾರ್ಯ ಮಾಡಿ ಇಂಗ್ಲೆಂಡ್ ದೇಶದ ಇತಿಹಾಸದೊಳಗ ಅತಿ ಕಡಿಮೆ ಅವಧಿಗೆ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ ಪ್ರಧಾನಿ ಅಂದ್ರ ಲಿಜ್ ಟ್ರಸ್. ಕೇವಲ ಎಷ್ಟಂದ್ರ 45 ದಿನಗಳವರೆಗೆ ಆ ಒಂದು ಇಂಗ್ಲೆಂಡಿನ ಪ್ರಧಾನಿಯಾಗಿ ಆಡಳಿತ ಮಾಡಿ
ಅತಿ ಕಡಿಮೆ ಅವಧಿಗೆ ಆಡಳಿತ ಮಾಡಿದ ಇಂಗ್ಲೆಂಡಿನ ಪ್ರಧಾನಿ ಎಂಬ ಒಂದು ದಾಖಲೆಗೆ ಬರೀತಾರ. ಅಂದ್ರೆ ಎಷ್ಟನೇ ಪ್ರಧಾನಿ ಆಗಿರ್ತಾರ ಇವರು? 56 ರೀ. ಲಿಜಿಟ್ರಸ್. ಇವ್ರ ನಂತರ ಯಾರು ಬರ್ತಾರ ಅಂದ್ರ 57ನೇ ಪ್ರಧಾನಿ ಭಾರತೀಯ ರಿಷಿ ಸುನಾಕ್. ಪ್ರೆಸೆಂಟ್ ನಾನು ನಿಮ್ಗ G7 ಹೇಳ್ಬೇಕಾದ್ರೆ ಹೇಳೇನ್ರಿ ಏನಂತ ಹೇಳಿ ನಿಮ್ಗ? ಪ್ರೆಸೆಂಟ್ ರಿಷಿ ಸುನಾಕ್ ಆಡಳಿತ ಮಾಡಕತ್ತಾರ. ಎಷ್ಟನೇದಾವ ಅಂದ್ರ 58ನೇದಾವ. ಯಾವ ಪಕ್ಷದ ಮುಖಾಂತರ ಮಾಡಕತ್ತಾನವ? ಕನ್ಸರ್ವೇಟಿವ್. ಭಾರತಕ್ಕೆ ಸ್ವತಂತ್ರ ಬಂದಾಗ ಯಾವ್ದಿತ್ತು? ಲೇಬರ್ ಇತ್ತು. ಸೊ ಅಲ್ಲಿ ಲೇಬರ್ ಇತ್ತು. ಆಯ್ತಾ? ಕ್ಲೈಮೇಟ್ ಅಟ್ಲೆ ಇದ್ದ. ಕ್ಲಿಯರ್ ಆಯ್ತಲ್ಲ? ಕ್ಲಿಯರ್ ಆಯ್ತು ಇದು? ಎಸ್ ಕೇಳು. ಇನ್ನ 45. ಎಸ್ ಇದೆಲ್ಲ ಕ್ಲಿಯರ್ ಆಗೈತ್ರಿ? ಏನ್ ಡೌಟ್ ಐತಿ ಮತ್ತ? ಏನ್ ಡೌಟ್ ಐತ್ರಿ? ಏನ್ ಡೌಟ್ ಇಲ್ಲ? ಎಸ್ ಕೇಳ್ರಿ. ಬರ್ಕೊಂಡ್ರಲ್ಲ ಚಂದಾಗ. ಸರಿದ್ರೆ ಇಲ್ಲಿ ಮತ್ತ ಇದ್ರ ಬಗ್ಗೆ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರ ಇಲ್ಲಿ ಒಂದು ಜಗತ್ತಿನೊಳಗ ಒಂದು ವಿಶಿಷ್ಟವಾದ ತೆರಿಗೆಯನ್ನು ಜಾರಿ ತರ್ತಾರೆ ಇದು ಸಂಘಟನೆ. ಕೇಳಿರಿ ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡು, ಜಗತ್ತಿನೊಳಗ ಮೊಟ್ಟ ಮೊದಲ ಬಾರಿಗೆ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅನ್ನ ಜಾರಿಗೆ ತಂದ ಸಂಘಟನೆ ಯುರೋಪಿಯನ್ ಯೂನಿಯನ್. ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್. ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಬಹುರಾಷ್ಟ್ರಗಳ ವ್ಯಾಪಾರದ ಮೇಲಿನ ತೆರಿಗೆ ಕರ್ತೀವಿ. ಅಂದ್ರ ಗ್ಲೋಬಲ್ ಏನಂತ ಕರ್ತೀವಿ? ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್. ಯಾವ್ದಂದ್ರ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್. ನೋಡ್ರಿ, ಗ್ಲೋಬಲ್ ಮಿನಿಮಮ್ ಯಾವ್ರಿ? ಮಿನಿಮಮ್ ಟ್ಯಾಕ್ಸ್. ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಂತವ ಏನ್ ಕರ್ತೀವಿ ಅಂದ್ರ ಕನ್ನಡದೊಳಗ ಬಹುರಾಷ್ಟ್ರಗಳ ವ್ಯಾಪಾರದ ಮೇಲಿನ ತೆರಿಗೆ. ಬಹುರಾಷ್ಟ್ರಗಳ ವ್ಯಾಪಾರದ ಮೇಲಿನ ತೆರಿಗೆ. ವ್ಯಾಪಾರದ ಮೇಲಿನ ತೆರಿಗೆ ಅಂತ ಕರೀತೀವಿ. ಸರಿಯಲ್ಲಿ ನಮ್ಗ ಹಿಂಗಂದ್ರೆ ಏನನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ತೆರಿಗೆ. ವ್ಯಾಪಾರದ ಮೇಲಿನ ತೆರಿಗೆ ಆಗ್ತದೆ. ನೋಡು, ಇತ್ತೀಚೆಗೆ ಯಾವ ಸಂಘಟನೆಯು ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅನ್ನ ಅಥವಾ ಬಹುರಾಷ್ಟ್ರಗಳ ಮೇಲಿನ ವ್ಯಾಪಾರದ ತೆರಿಗೆಯನ್ನ ಜಾರಿಗೆ ಮಾಡ್ತದ ನೋಡಿದಾಗ ಇದೇ ಯುರೋಪಿಯನ್ ಯೂನಿಯನ್ ಏನ್ ಮಾಡ್ತದ್ರಿ? ಬಹುರಾಷ್ಟ್ರಗಳ ವ್ಯಾಪಾರದ ಮೇಲಿನ ತೆರಿಗೆ ಅಥವಾ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಎಂಬ ತೆರಿಗೆಯನ್ನ ಏನ್ ಮಾಡ್ತದ್ರಿ? ಜಾರಿಗೆ ಮಾಡ್ತದ. ಕ್ಲಿಯರ್? ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅನ್ನ ಸರಿದ್ರೆ ಇಲ್ಲಿ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅನ್ನ ಎಷ್ಟು ಪರ್ಸೆಂಟೇಜ್ ಅನ್ನ ಜಾರಿಗೆ ಮಾಡ್ತದೆ ಅಂದ್ರೆ ಕನಿಷ್ಠ 15%. ನೋಡ್ರಿ, ಕನಿಷ್ಠ 15% ಆಗಿದ್ರೆ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ 15% ಅನ್ನ ಜಾರಿಗೆ ಮಾಡಿದ ಒಂದು ಸಂಘಟನೆ ಯಾವ್ದಾಗ್ತದ್ರಿ? ಯುರೋಪಿಯನ್ ಯೂನಿಯನ್ ಆಗ್ತದ. ಯುರೋಪಿಯನ್ ಯೂನಿಯನ್ ಆಗ್ತದ. ಆಯ್ತಾ? ಸರಿದ್ರೆ ಇಲ್ಲಿ ಚಂದ ಸ್ವಲ್ಪ ಅರ್ಥ ಮಾಡ್ಕೊರಿ. ಇಲ್ಲಿ ಬರ್ಕೊಳ್ಳೋದಿಲ್ಲ, ಸ್ವಲ್ಪ ಅರ್ಥ ಮಾಡ್ಕೋರಿ. ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಂದ್ರೆ ಏನಂತ ಹೇಳಿ ಈಗ ಯಾರು ಗೊತ್ತಾಗೈತಿ? ಯಾರು? ಯುರೋಪಿಯನ್ ಯೂನಿಯನ್ ಅಂತ. ಎಷ್ಟು ಪರ್ಸೆಂಟ್ ತಂದಾರ? ಅಷ್ಟು ಕೇಳು. ಇಲ್ಲಿ ಸ್ವಲ್ಪ ಲಕ್ಷ ಕೊಟ್ಬಿಡ್ರಿ. ಏನ್ ಕೊಡ್ರಿ? ಅಗದಿ ಲಕ್ಷ ಕೊಡ್ರಿ. ಆರಾಮ್ ನಕ್ಕೋತ ಕೇಳಿದ್ರು. ಇನ್ನು ಸೇರಿಸಿಲ್ಲ ಕೇಳಿ ಸ್ವಲ್ಪ. ಇಲ್ಲಿ ನೋಡು, ಈ ಒಂದು ತೆರಿಗೆನ ಗಮನಿಸಿದಾಗ ಭಾರತದೊಳಗೆ ಒಂದು ತೆರಿಗೆ ಸಂಗ್ರಹಣೆ ಮಾಡೋದು ತೆರಿಗೆ ಯಾವ್ದ್ರಿ? GST ಐತಿ. ಯಾವ್ದು? GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಆಯ್ತಾ? ಸರಿದ್ರೆ ಇಲ್ಲೇ ಯುರೋಪಿಯನ್ ಯೂನಿಯನ್ ಸಂಘಟನೆ ಜಾರಿಗೆ ತಂದಂತ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಂದ್ರೆ ಏನಂದ್ರ ಇಲ್ಲಿ ನಾವು ವ್ಯಕ್ತಿ ಅದನ್ರಿ. ನನ್ನ ಎಕ್ಸಾಂಪಲ್ ತಗೊಂಡ್ರಿ, ಪಾಪ ಯಾರು ಬೇಡ, ಮತ್ತು ವರ್ಣ ಬ್ಯಾಡ್ರಿ, ನನ್ನ ತಗೊಂತೀವಿ. ನನಗೂ ಅಸಹ್ಯ ವರ್ಣ. ಆಯ್ತಾ? ಎಸ್ ಕೇಳು. ಇಲ್ಲಿ ನನ್ನ ಹೆಸರು ಏನ್ರಿ? ಮಂಜು ಬೈ. ಮತ್ತೆ ಹೋಗಿ ಮಂಜು ಸೇರ ಬೇಕಂತ ಹೇಳೋದು. ಸಿಮಾದ್ರಿ. ಮತ್ತ ಬ್ಯಾಂಕಿ. ಮತ್ತ ಜೋಶ್. ಮತ್ತ ಕಾಳಮಂಜ. ಕುಳಮಂಜ. ಕೂಲ್ ಮಂಜ. ಕೂಲಲ್ಲಪ್ಪಣ ಫುಲ್ ಆಕರ್ಷು. ಬ್ಯಾಂಕಿ. ನಾ ಫುಲ್ ಬಾಳ ಸೈಲೆಂಟ್ ಅಲ್ಲ, ಹೆವಿ ಅಂದ್ರೆ ಹೆವಿ. ಬಟ್ ಏನ್ ಮಾಡ್ಬೇಕು? ಅಷ್ಟೇ, ಮತ್ತೇನಿಲ್ಲ. ಆಯ್ತಾ? ನಮ್ಮ ಕ್ಲಾಸಿನ ಶೈಲಿನ ಬೇರೆ ಇರ್ತವ್ರಿ. ಆಯ್ತಾ? ಡನ್ನ ಕೇಳಿ. ಇಲ್ಲಿ ನನ್ನ ಹೆಸರು ಏನಂದ್ರೆ ನನ್ನ ಹೆಸರು ಕರೆಕ್ಟಾಗಿ ಹೇಳ್ರಿ. ಒಮ್ಮರೆ ಕಡೆಗೆ ಮಂಜು ಸರ್. ಓಕೆ, ನನ್ನ ಹೆಸರು ಮಂಜಪ್ಪ. ಯಾವ್ದು? ನನ್ನ ಹೆಸರು ಏನಂದ್ರೆ ಮಂಜಪ್ಪ. ಏನೇನು ನನ್ನ ಹೆಸರು? ಎಸ್. ಹಾಗಾದ್ರೆ ಈ ಒಂದು ಮಂಜಪ್ಪ ಸಾಮಾನ್ಯ ಮನುಷ್ಯ ಎಂತ ಮನುಷ್ಯ ಇಲ್ಲ? ಸಾಮಾನ್ಯ ಮನುಷ್ಯ ಅಲ್ಲ, ಬಾಳ ಬೆಂಕಿವ. ಯಾಕೆ ಹೇಳ್ರು? ನಾ ಸ್ವಲ್ಪ ಬಾಳ ಬೆಂಕಿ. ಯಾಕ್ರಿ ಬಾಳ ಬೆಂಕಿ? ಯಾರಲ್ಲ?
ಮಂಜಪ್ಪನ ದೇಶ ಯಾವ್ದು ಮಾಡಿರಿ? ಭಾರತ ಅಲ್ಲ, ಕರ್ನಾಟಕ ರಾಜ್ಯ, ನಮ್ ಗದಗ ಜಿಲ್ಲೆನ ಅಲ್ಲ. ನನ್ನ ದೇಶ ಯಾವ್ದಂದ್ರ ಫ್ರಾನ್ಸ್ ರೀ. ಮಂಜಪ್ಪ ಎಲ್ಲಿಂದ ಬಂದಾನ ಭಾರತ ಕೋಡಿಗ? ಎಸ್. ಹಾಗಾದ್ರ ಯಾರವ? ಮಂಜಪ್ಪ. ಕ್ಲಿಯರ್ ಹೇಳಿ, ಕರೆಕ್ಟ್ ಆಗಿ ನಾನು ನನ್ರಿ ಯಾರವ? ಸರ್, ಮಂಜಪ್ಪನ ದೇಶ ಯಾವುದು? ಎಸ್. ಹಾಗಾದ್ರೆ ಮಂಜಪ್ಪ ಏನ್ ಮಾಡ್ತಾನ್ರಿ? ಬಹಳ ಅಂದ್ರೆ ಬಹಳ ಬಡ ಕುಟುಂಬದೊಳಗೆ ಜನಿಸ್ತಾನ. ಯಾರು? ನಂಗೆ ರಿಯಾಕ್ಷನ್ ಬೇಕಾ? ಆಯ್ತಾ? ಯಾರವ? ಯಾವ ದೇಶದೊಳಗೆ ಜನಿಸಿದ? ಫ್ರಾನ್ಸ್ ಒಳಗ. ಯಾಕಂದ್ರೆ ಮಂಜಪ್ಪ ಬಾಳ ಒಂದು ಬಡ ಕುಟುಂಬದೊಳಗೆ ಜನಿಸಿದ. ಅಷ್ಟ ಉಡಾಳ, ಸಿಕ್ಕಾಪಟ್ಟೆ ಉಡಾಳ್ರಿ. ಉಡಾಳ ಗೊತ್ತಾಗ್ತದೆ ಕಾಳ ಹೋಗಾರೆ ಅಲ್ಲಿ ನನ್ನ ಮಗ ಅಂತಾರಲ್ಲ, ಕಾಳು ನಂದು ಎಕ್ಸಾಂಪಲ್ ನನ್ನ ತಪ್ಪೇನ, ಅದಕ್ಕೆ ವರ್ಣ ತಗೋಬೇಕಿತ್ತು ನಾನು. ಅದಕ್ಕೆ ಬೇಡ ಪಾಪ ವರ್ಣ ಅಳ್ತಾನ ಅಂತೇಳಿ ನಾನು ತಗೊಂಡಿದ್ದೆ. ಎಸ್ ಕೇಳು. ಇಲ್ಲೇನಂತಂದ ಮಂಜಪ್ಪ ಏನ್ ಮಾಡಿದ್ರೆ ಸಿಕ್ಕಾಪಡಿ ಉಡಾಳಿವ. ಎಲ್ಲಿ ಹೋದ್ರು ಏನಾರೊಂದು ಉಡಾಳ್ತನ ಮಾಡುದ. ಆಯ್ತಾ? ಅಲ್ಲಿ ಹೋದ್ನ ಅಲ್ಲಿ ಉಡಾಳ್ತನ ಮಾಡಿದೆ, ಇಲ್ಲಿ ಹೋದೆ ಇಲ್ಲಿ ಉಡಾಳ್ತನ ಮಾಡಿದೆ. ಇಂಥ ಮನುಷ್ಯರು ನಾನು. ಆಯ್ತಾ? ಅವಾಗ ಹಿಂಗ ಎಷ್ಟು ಹಲವಾರು ವರ್ಷ ಕಳ್ಕೊಂತ ಹೊಂಟು ಬರೀ ನಾವು ಉಡಾಳ ಮಾಡ್ಕೊಂತ ಅಡ್ಡಾಡ್ಕೊಂತ ಹೊಂಟೆ. ಅವಾಗ ನಂಗೆ ವಿಚಾರ ಬರ್ತದೆ, ಹಿಂಗಾದ್ರೆ ನನಗೆ ಲಗ್ನ ಆಗದ ಯಾವಾಗ, ಮಕ್ಕಳಾಗಲಿ ಯಾವಾಗ, ಮನೆ ಕಟ್ಟೋದು ಯಾವಾಗ, ಸೈಟ್ ತಗೊಳ್ದ ಯಾವಾಗ, ಬೆಂಗಳೂರಾಗ ಒಂದು ಸೈಟ್ ತಗೊಳ್ದ ಯಾವಾಗ ವಿಚಾರ ಮಾಡ್ತೇನೆ. ಫ್ರಾನ್ಸ್ ದೇಶದೊಳಗೆ ಇದು. ನಾನು ಪ್ಯಾರಿಸ್ ನೋಡ್ರಿ, ಬೆಂಗಳೂರ ಪ್ಯಾರಿಸ್ ಎಲ್ಲದೀನಿ ಈಗ, ಪ್ಯಾರಿಸ್ ಎಲ್ಲದೀನಿ. ಯಾಕಂದ್ರೆ ಹಿಂಗ ಮಂಜಪ್ಪ ಏನ್ ಮಾಡಕತ್ತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ. ಹಗಲು ರಾತ್ರಿ ಅನ್ನೋದು ಏನ್ ಮಾಡಕತ್ತ ಯೋಚನೆ ಮಾಡಕತ್ತ. ಆಯ್ತಾ? ಹಾಗಾದ್ರೆ ಮಂಜಪ್ಪ ಒಂದ್ ಪ್ಲಾನ್ ಬರ್ತದ. ಏನಾರ ಮಾಡಿ ಹೆಂಗಾರ ಮಾಡಿ ನಾ ಏನ್ ಮಾಡ್ಬೇಕ್ರಿ? ಸಿಕ್ಕಾಪಟ್ಟೆ ರೊಕ್ಕ ಮಾಡ್ಬೇಕು. ಏನ್ ಮಾಡ್ಬೇಕು? ಸಿಕ್ಕಾಪಟ್ಟೆ ದುಡ್ಡು ಗಳಿಸ್ಬೇಕಂತೇಳಿ ಮಂಜಪ್ಪ ಪ್ಲಾನ್ ಬರ್ತದ. ಅವಾಗ ಮಂಜಪ್ಪ ಫ್ರಾನ್ಸ್ ದೇಶದೊಳಗೆ ಏನ್ ಮಾಡ್ಬಿಡ್ತಾನ? ನಾವೊಂದು ಕಂಪ್ನಿ ತೆಗಿತಾನ. ಯಾವ ಕಂಪ್ನಿ ಅಂದ್ರೆ ಟೆಸ್ಲಾ ಕಂಪ್ನಿ. ಯಾವ ಕಂಪ್ನಿ ರೀ? ಸಮಾಧಾನ. ಯಾವ ಕಂಪ್ನಿ ರೀ? ಟೆಸ್ಲಾ ಕಂಪ್ನಿ. ಹಾಗಾದ್ರ ಮಂಜಪ್ಪ ಫ್ರಾನ್ಸ್ ದೇಶದೊಳಗ ಟೆಸ್ಲಾ ಕಂಪ್ನಿ ತೆಗದ. ಟೆಸ್ಲಾ ಕಂಪ್ನಿ ಏನ್ ಕಾರ್ಯವನ್ನ ಮಾಡ್ತಿತ್ತಂದ್ರ ಕಾರ ಕೊಡ್ತಿತ್ರಿ. ಇದು ಕಾರ ಕೇಳಿದ್ರಿ ನಮ್ಗೆ. ಇವ್ರಿಗೆ ನಮ್ಮ ಭಾಷೆ ಅಂತ ಹೋದ್ ನಿಮ್ಗೆ ಪಾಪ ಅವ್ರ ಒಬ್ರಿಗೆ ಅರ್ಥ ಅನ್ಸುತ್ತೆ. ಎಸ್ ಕೇಳಿದ್ರಿ, ಫ್ರಾನ್ಸ್ ದೇಶದೊಳಗ ಈ ಒಂದು ಟೆಸ್ಲಾ ಕಂಪ್ನಿ ಏನ್ ಮಾಡ್ತಿತ್ತಂದ್ರ ಕಾರ ಕೊಡ್ತಿತ್ತು. ಕಾರ ಕೊಡೋದು ಗೊತ್ತಿಲ್ರಿ? ಮೆಣಸಿನ್ಕಾಯಿ ಹಾಕಿ ರುಬ್ಬಿದ ಅದಕ್ಕೆ ಕಾರ ಕೊಡೋದಂತಾರೆ. ನೀವು ಮಿಕ್ಸರ್ ಹಾಕ್ತಿರಲ್ರಿ, ದೊಡ್ಡ ದೊಡ್ಡ ಮಷಿನ್ ಇರ್ತಾವ ನಮ್ ಕಡೆ ಖಾರ ಕುಟ್ಟೋದು. ಖಾರ ಕುಟ್ಟೋ ಮಷಿನ್ ಗೊತ್ತಿರ್ತಾವ ಕಿರಣಿ ಮೇಲೆ. ಅವಾಗ ನೋಡು, ಮಂಜಪ್ಪ ಯಾವ ಕಂಪ್ನಿ ತಗೊಂಡ್ರಿ? ಟೆಸ್ಲಾ. ಏನ್ ಮಾಡ್ತಿತ್ತು? ಟೆಸ್ಲಾ ಕಂಪ್ನಿ ಖಾರ ಕುಟ್ಟೇನ ಕಾರ್ ತಯಾರು ಮಾಡ್ತದ. ಇಲ್ರಿ, ಕಾರಣ ಏನ್ ಮಾಡ್ತಿದ್ದು? ಮ್ಯಾನುಫ್ಯಾಕ್ಚರ್ ಮಾಡ್ತದೆ. ಕಾರಣ ಏನ್ ಮಾಡ್ತದ್ರಿ? ಮ್ಯಾನುಫ್ಯಾಕ್ಚರ್ ಮಾಡ್ತದೆ. ನೋಡು, ಮಂಜಪ್ಪ ಕಾಲೇ ಹಿಡ್ಕೊಂಡ್ ಏನ್ ಮಾಡಿದ? ಯೋಚನೆ ಮಾಡಿದ. ಕಡೆ ಒಂದು ದೊಡ್ಡ ಕಾರ್ ಕಂಪನಿ ಓಪನ್ ಮಾಡಿದ. ಕಾರ್ ಕಂಪನಿ ಹೆಸರು ಟೆಸ್ಲಾ ರೀ. ಆ ಟೆಸ್ಲಾ ಕಂಪನಿ ಏನಪ್ಪ ಅಂದ್ರ ಕಾರ್ ಉತ್ಪಾದನೆ ಮಾಡಕತ್ತು. ಒಣ್ಣೆಗೆ ಏನಪ್ಪ ಸಿಕ್ಕಾಪಟ್ಟೆ ದುಡ್ದ ಹಗಲು ರಾತ್ರಿ ಅನ್ನೋದು ಬೆವರಸಿ ಮಾಡಕತ್ರಿ. ಯಾರು? ಈ ಒಂದು ಮಂಜಪ್ಪ. ಅವಾಗ ಏನಾಗ್ತದ್ರಿ? ದುಡ್ದು ಒಂದ್ 2-3 ವರ್ಷದಾಗ ಈ ಒಂದು ಫ್ರಾನ್ಸ್ ದೇಶದೊಳಗ ನಂಬರ್ 1 ಶ್ರೀಮಂತ ಆಗ್ಬಿಡ್ತೇನ್ರಿ ನಾನು. ಯಾವ್ದ್ರಿ? ನಂಬರ್ 1 ಶ್ರೀಮಂತ ಆಗ್ತೀನಿ. ನಂಬರ್ 1 ಶ್ರೀಮಂತ ಆದ ತಕ್ಷಣ ರೀ ಈ ಒಂದು ನಂದೊಂದು ಫುಲ್ ವ್ಯಾಲ್ಯೂ ಏನಪ್ಪ ಫ್ರಾನ್ಸ್ ತುಂಬ ಗೊತ್ತಾಗ್ಬಿಡ್ತದೆ. ಹಾಗಾದ್ರೆ ಅವಾಗ ನನ್ನ ಟೆಸ್ಲಾ ಕಂಪನಿ ಏನ್ ಮಾಡ್ತಿತ್ತು? ಸಿಕ್ಕಾಪಟ್ಟೆ ಇನ್ಕಮ್ ಮಾಡಾಕತ್ತಿದ್ರಿ, ಸಿಕ್ಕಾಪಟ್ಟೆ ಅರ್ನ್ ಮಾಡಾಕತ್ತಿರ್ತದ. ಅವಾಗ ಈ ಒಂದು ಫ್ರಾನ್ಸ್ ದೇಶದ ಒಂದು ಪ್ರಧಾನಿ ಇರ್ತಾನ, ಇಮ್ಯಾನುವೆಲ್ ಅಂತೇಳಿ. ಇಮ್ಯಾನುವೆಲ್ ಮ್ಯಾಕ್ರಾನ್ ಅಂತ ಬರ್ತಾನೆ. ಇಮ್ಯಾನುವೆಲ್ ಮ್ಯಾಕ್ರಾನ್. ಹಾಗಾದ್ರೆ ಇಮ್ಯಾನುವೆಲ್ ಮ್ಯಾಕ್ರಾನ್ ಮತ್ತು ಅವನ ಸರ್ಕಾರ ಏನ್ ಮಾಡ್ತಾರಂದ್ರ, ಮಂಜಪ್ಪ ನೀ ನಮ್ ಕಣ್ಮುಂದ ಕಾಲೇ ಅಡ್ಡಾಡಕತ್ತಿದ್ದಿ, ಈಗ ಕಾರ್ ತಯಾರು ಮಾಡೋ ಕಂಪನಿ ಏನ್ ಮಾಡಿದ್ರಿ? ಸ್ಟಾರ್ಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಕತ್ತಿ, ಸಿಕ್ಕಾಪಟ್ಟೆ ಅರ್ನ್ ಮಾಡಕತ್ತಿ, ಸಿಕ್ಕಾಪಟ್ಟೆ ಲಾಭ ಮಾಡಕತ್ತಿ ಅಂತ ಮಾಡಕತ್ತಿ ಅಂತ ಗೊತ್ತ ನನಗ. ನೀನ್ ಗಳಿಸ್ತೀಯಲ್ಲ, ನೀನು 100 ರೂಪಾಯಿ ಗಳಿಸಿದಂದ್ರ ನನಗ ಮಿನಿಮಮ್ ನೀ 100 ರೂಪಾಯಿ ಗಳಿಸಿದಂದ್ರ ನನಗೆ ಎಷ್ಟು ಪರ್ಸೆಂಟೇಜ್ ಅಥವಾ ಫ್ರಾನ್ಸ್ ಸರ್ಕಾರಕ್ಕ ಎಷ್ಟು ಪರ್ಸೆಂಟೇಜ್ ತೆರಿಗೆ ನಾನು ಇಡ್ಬೇಕಂದ್ರ 20% ನೀ ತೆರಿಗೆ ಇಡ್ಬೇಕಂತೇಳಿ ಇಮ್ಯಾನುವೆಲ್ ಮ್ಯಾಕ್ರಾನ್ ಫೋನ್ ಮಾಡಿ ಹೇಳ್ತಾನ್ರಿ. ಯಾರಿಗೆ? ಮಂಜಪ್ಪ. ಅವಾಗ ಮಂಜಪ್ಪ ಶಾಕ್ರಿ. ನನಗೆ ಯಾರು ಹೆಲ್ಪ್ ಮಾಡಿಲ್ಲ, ಸರ್ಕಾರ ಹೆಲ್ಪ್ ಮಾಡಿಲ್ಲ. ಸರ್ಕಾರ ಹೆಲ್ಪ್ ಮಾಡಿದ್ದೇನ್ರಿ ನನಗ? ಇಲ್ಲ, ಮಾಡಿಲ್ಲ. ಅವಾಗ ವಿಚಾರ ಮಾಡ್ತಾರ, ಅಲ್ಲೋ ದುಡ್ಯಾವ ನಾನು, ಕೆಲಸ ಮಾಡವ ನಾನು, ಇನ್ವೆಸ್ಟ್ ಮಾಡವ ನಾನು, ಲಾಭ ಬಡ್ಡಿಯಾಗಿ ರೊಕ್ಕ ತಗೊಂಡ್ಬಂದವ ನಾನು, ಲಾಭ ಇದ್ರ ನನಗಿರ್ತದ, ನಷ್ಟ ಆದ್ರೆ ನನಗಿರ್ತದ. ನಾನು ಯಾಕೆ ಫ್ರಾನ್ಸ್ ಸರ್ಕಾರಕ್ಕ 20% ತೆರಿಗೆ ಕಟ್ಬೇಕಂತೇಳಿ ಯೋಚನೆ ಬಂದ್ರಿ ನನಗೆ. ಅಲ್ಲಿಂದ
ಯೋಚನೆ ಬಂತಲ್ಲ. ಅಲ್ಲಿಂದ ನೇರವಾಗಿ ಫ್ರಾನ್ಸ್ ದೇಶ ಬಿಟ್ಕೊಂಡು ಎಲ್ಲಿಗೆ ಬಂದೇನಂದ್ರೆ ಈಗ ಬೆಂಗಳೂರಿಗೆ ಬಂದೇನೆ. ಸುಳ್ಳು ಹೇಳಕತ್ತಿಲ್ರಿ, ನಿಜ ಇದು ಅಂತ. ನಿಜ ಸ್ಟೋರಿ ಅದು, ಸುಳ್ಳಲ್ಲ. ಎಲ್ಲಿ ಬಂದೇನ್ರಿ? ಬೆಂಗಳೂರಿಗೆ ಬಂದೇನೆ. ಏನ್ ಮಾಡಾಕ? ಕಾರ ಕೊಟ್ಟಾಕ. ಕಾರ್ ಕಂಪ್ನಿ ತಗದೆ ಏನ್ ಮಾಡ್ರಿ? ನೇರವಾಗಿ ಎಲ್ಲಿ ಬಂದೆ ನಾನು? ಅವತ್ತು ಫ್ರಾನ್ಸ್ ದೇಶದಿಂದ ಓಡಿ ಬಂದೆ. ಎಲ್ಲಿ ಬಂದೆ ಅಂದ್ರ ಇಂಡಿಯಾಕ್ ಬಂದೇರಿ. ಇಂಡಿಯಾಗ ಒಂದು ನಗರವನ್ನು ಚೂಸ್ ಮಾಡ್ಕೊಂತೀನಿ. ಯಾವ್ದಂದ್ರ ನಿಮ್ಮ ಬೆಂಗಳೂರು ಚೂಸ್ ಮಾಡ್ಕೊಂಡ. ನಮ್ಮ ಬೆಂಗಳೂರನ್ನ ಚೂಸ್ ಮಾಡ್ಕೊಂಡೇನಿ. ಬೆಂಗಳೂರು ಬಂದೆ. ಬೆಂಗಳೂರಾಗ ಏನಪ್ಪ? ಟೆಸ್ಲಾ ಕಂಪ್ನಿ ಕೇಳಿದೇನಿ. ಬೆಂಗಳೂರಿಗೆ ಐತಿ, ನಮ್ದೇ ಇದು. ಕೇಳಿದಿ? ಬೆಂಗಳೂರಿಗೆ ಐತಿ ಇದು. ಹೇಳ್ತೀನಿ ಯಾರು ಅಂತ ಹೇಳಿ. ಹಾಗಾದ್ರೆ ಈ ಮಾತ್ರ ನಮ್ದೇ ಐತಿ. ಹಾಗಾದ್ರೆ ಇಂಡಿಯಾಗಳು ಬಂದು ಟೆಸ್ಲಾ ಕಂಪ್ನಿ ತಗದೆ ಓಪನ್ ಮಾಡಕತ್ತಿ. ಇಲ್ಲಿ ಏನ್ ಮಾಡಕತ್ತಿ? ಮ್ಯಾನುಫ್ಯಾಕ್ಚರ್ ಮಾಡಕತ್ತಿ. ಅವಾಗ ನನಗೆ ಯಾರು ಫೋನ್ ಮಾಡ್ತಾರ ಅಂದ್ರ ನರೇಂದ್ರ ಮೋದಿ ಅವರು ಫೋನ್ ಮಾಡ್ತಾರೆ. ಯಾರೀ? ನರೇಂದ್ರ ಮೋದಿ ಅವರು ಫೋನ್ ಮಾಡ್ತಾರ. ಫೋನ್ ಮಾಡಿ ಹೇಳ್ತಾರ, ನೋಡಪ್ಪ ಮಂಜಪ್ಪ, ಕೇಳಿದೆ ನೋಡಪ್ಪ ಮಂಜಪ್ಪ, ಆ ಒಂದು ಫ್ರಾನ್ಸ್ ದೇಶದ ಅಧ್ಯಕ್ಷ ಫೋನ್ ಮಾಡಿದ್ ನನಗ, ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ನಿನಗ ಅವರು 20% ತೆರಿಗೆ ಕೇಳದಂತ. ಅದಕ್ಕೆ ಇಲ್ಲಿ ನಮ್ಮ ದೇಶಕ್ಕೆ ಓಡಿ ಬಂದಿನಿ ಎಲ್ಲ ಬಿಡ್ಬಿಟ್ಟು. ಹಾಗಾದ್ರೆ ನೀನು ಟೆಸ್ಲಾ ಕಂಪ್ನಿ ತೆಗಿ, ಬೆಂಗಳೂರು ಒಳಗೆ ನಮ್ಮ ದೇಶ ತೆಗ್ದಿಲ್ಲ, ತೆಗಿ. ಹಾಗಿದ್ರೆ ನೀನು ಗಳಿಸಿದಂತ 100 ರೂಪಾಯಿ ಒಳಗೆ ನನಗೆ ಎಷ್ಟು ಪರ್ಸೆಂಟೇಜ್ ಕಟ್ಟಬೇಕಂದ್ರೆ ಬರೀ 10 ಕಟ್ಟು. ನೀನು 20 ಕಟ್ಟಕ್ ಹೋಗ್ಬೇಡ, ಕೇವಲ 10% ಕಟ್ ಅಂತೇಳಿ ನರೇಂದ್ರ ಮೋದಿ ಮತ್ತು ಅವ್ರ ಸರ್ಕಾರನ ಹೇಳಕತ್ತು. ಅವಾಗ ನಾ ಯೋಚನೆ ಮಾಡಿದೆ, ಇಲ್ಲಿ ಬಿಡು, ಫ್ರಾನ್ಸ್ ಒಳಗೆ 20% ಹೋಗಿತ್ತು, ಈಗ ನಮ್ಮ ಭಾರತದೊಳಗೆ ಏನ್ ಮಾಡಕತ್ರಿ ಆ 10% ಹೋಗ್ತದ ಅಂತೇಳಿ ಒಪ್ಕೊಂಡ್ಬಿಟ್ಟು ನಾನು. ಆಯ್ತಾ? ಅವಾಗ ಏನ್ ಮಾಡಕತ್ತೆ, ಇಲ್ಲದು ಫ್ರಾನ್ಸ್ ಒಳಗ ಕಂಪ್ನಿ ಇದು ಮಾಡಕತ್ತೇನ್ರಿ, ಮ್ಯಾನುಫ್ಯಾಕ್ಚರ್ ಮಾಡಕತ್ತ ಬೆಂಗಳೂರೊಳಗ. ಅವಾಗ 10% ಯಾರಿಗೆ ಲಾಭ ಆತ್ರಿ? ಮಂಜಪ್ಪಗ ಲಾಭ ಆತು. 10% ಯಾರಿಗೆ ಲಾಭ ಆತ್ರಿ? ಫ್ರಾನ್ಸ್ ಒಳಗೆ ಎಷ್ಟು ಕಟ್ಟು ಹೋಗಿದ್ ನಾನು? ಅವಾಗ 10% ಯಾರಿಗೆ ಲಾಭ ಆತಂದ್ರ ಮಂಜಪ್ಪ ಲಾಭ ಬಂತು. ಮತ್ತ 10% ತೆರಿಗೆ ಯಾರು ಸಿಕ್ಕಾಕೋತಂದ್ರ ಗೌರ್ಮೆಂಟ್ ಸಿಕ್ಕಾಕೋತ್ರಿ. ತೆರಿಗೆ 10% ಸಿಕ್ತ. ಆಯ್ತಾ? ಹಾಗಾದ್ರೆ ಮತ್ತೇನಂದ್ರೆ ನಮ್ಮ ನಿಮ್ಮಂತ ಖಾಲಿ ಅಡ್ಡಾಡುವ ನಿರುದ್ಯೋಗಿಗಳಿಗೆ ಏನ್ ಮಾಡ್ತೀರಿ? ಕೆಲಸ ಸಿಕ್ಕಂಗಾತು. ಟೆಸ್ಲಾ ಕಂಪ್ನಿ ಏನ್ ಮಾಡ್ತೀರಿ? ಕೆಲಸ ಸಿಕ್ಕಂಗಾತು. ಅವಾಗ ನಮಗ ಲಾಭ ಆಗ್ಬಿಡ್ತ್ರಿ. ನಮಗ ಮಂಜಪ್ಪು ಲಾಭ ಇತ್ತು, ಈ ಒಂದು ನರೇಂದ್ರ ಮೋದಿ ಅಂದ್ರೆ ಭಾರತ ಸರ್ಕಾರಕ್ಕೂ ಲಾಭ ಆಯ್ತು. ಅವಾಗ ಈ ಒಂದು ಇರೋ ಫ್ರಾನ್ಸ್ ದೇಶ ಏನ್ ಮಾಡ್ತದಂದ್ರ ಪ್ಲಾನ್ ಆಗ್ತದ, ಒಂದು ಏನಾದ್ರು ಮಾಡಿ ಹಿಂಗ ಎಲ್ಲಾರು ಮಂಜಪ್ಪ ಜೊತೆ ಮಾಡೋದು ಹೊಂಟ್ರ ನಾವೇನ್ ಮಾಡ್ಬೇಕ್ರಿ? ಹಂಗ ಮಾಡ್ಬೇಕಂತ ತಿಳ್ಕೊಂಡು ಫ್ರಾನ್ಸ್ ದೇಶ ನೇರವಾಗಿ ಎಲ್ಲಿಗೆ ಹೋಗ್ತದಂದ್ರ ಯುರೋಪಿಯನ್ ಯೂನಿಯನ್ ಸಂಘಟನೆ ಇರ್ತದಲ್ಲ, ಎಲ್ಲಾ ರಾಷ್ಟ್ರಗಳ ಬಳಿ ಹೋಗ್ತದೆ. ಬೆಲ್ಜಿಯಂ ಹೋಗಿ ಅಲ್ಲಿ ಒಂದು ಆಫೀಸ್ ನೊಳಗೆ ಬಂದದ ಫ್ರಾನ್ಸ್. ನೋಡು, ಮಂಜಪ್ಪ ಅಂತ ವ್ಯಾಪಾರಿ ಹಿಂಗ್ ಮಾಡ್ಯಾನ, ನಮ್ ದೇಶಕ್ಕೆ ಮೋಸ ಮಾಡ್ಯಾನ, ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಕಡಿಮೆ ಟ್ಯಾಕ್ಸ್ ಅಂತೇಳಿ ಅಲ್ಲಿ ವ್ಯಾಪಾರ ಮಾಡತ್ತ ಅಂತ ಹೇಳ್ತದೆ. ಅವಾಗ ಈ ಒಂದು ಯುರೋಪಿಯನ್ ಯೂನಿಯನ್ ಒಂದು ಟ್ಯಾಕ್ಸ್ ಅನ್ನ ಜಾರಿ ಮಾಡ್ತದೆ. ಯಾವಂದ್ರ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್. ಅಂದ್ರ ಈ ಒಂದು ಟ್ಯಾಕ್ಸ್ ಅಂದ್ರೆ ಏನಂತ ನೋಡಿದಾಗಲೇ ಆ ಒಂದು ಯಾವುದೇ ಒಂದು ದೇಶದ ವ್ಯಾಪಾರಿ, ಕರೆಕ್ಟ್ ಆಗಿ ತಿಳ್ಕೊ, ಇಲ್ಲೇ ಮೇನ್ ಇಂಪಾರ್ಟೆಂಟ್, ಯಾವುದೇ ಒಂದು ದೇಶದ ವ್ಯಾಪಾರಿ ಬೇರೆ ದೇಶದೊಳಗೆ ಹೋಗಿ ವ್ಯಾಪಾರ ಮಾಡಬೇಕಾದ್ರ, ಅಂದ್ರೆ ಯುರೋಪಿಯನ್ ಯೂನಿಯನ್ ಸಂಘಟನೆ ಇದ್ರೊಳಗೆ ಎಷ್ಟು ರಾಷ್ಟ್ರ ನೋಡಿ? ಸಾರಿ, ಎಷ್ಟು ರಾಷ್ಟ್ರವ? 27. ಹಾಗಾದ್ರೆ ಯುರೋಪಿಯನ್ ಯೂನಿಯನ್ ಸಂಘಟನೆಯ 27 ಸದಸ್ಯ ರಾಷ್ಟ್ರಗಳಲ್ಲಿ ಯಾವುದಾದರೂ ಸದಸ್ಯ ರಾಷ್ಟ್ರದ ವ್ಯಾಪಾರಿ ಬೇರೆ ದೇಶಕ್ಕೆ ಹೋಗಿ ವ್ಯಾಪಾರ ಮಾಡ್ಬೇಕಂದ್ರ ತನ್ನ ಮೂಲ ದೇಶಕ್ಕ ಕನಿಷ್ಠ ಎಷ್ಟು ಪರ್ಸೆಂಟೇಜ್ ತೆರಿಗೆನ ಕಟ್ಟಬೇಕಂದ್ರ ಕನಿಷ್ಠ 15% ತೆರಿಗೆನ ಕಟ್ಬೇಕಂತೇಳಿ ಯುರೋಪಿಯನ್ ಯೂನಿಯನ್ ಏನಪ್ಪ ಅಂದ್ರ ಘೋಷಣೆ ಮಾಡ್ತದ. ಇದು ಯುರೋಪಿಯನ್ ಯೂನಿಯನ್ ಸಂಘಟನೆ ಎಷ್ಟು ರಾಷ್ಟ್ರಗಳು ಬರ್ತಾವ ಎಲ್ಲದಕ್ಕೂ ಅನ್ವಯ ಆಗ್ತದೆ. ಅವಾಗ ಮಂಜಪ್ಪ ಏನ್ ಮಾಡಕತ್ರಿ? ಯುರೋಪಿಯನ್ ಫ್ರಾನ್ಸ್ ಎಷ್ಟು ತೆರಿಗೆ ಬೀಳಕತ್ತು? 15% ತೆರಿಗೆ ಬೀಳಕತ್ತು. ಇಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಕಟ್ಟಾಕತ್ತಿದವ? ಎಷ್ಟು ಕಟ್ಟಾಕತ್ತಿದೆ? ಬೆಂಗಳೂರೊಳಗ 10 ಕಟ್ಟಾಕತ್ತಿದೆ. ಅವಾಗ ಏನಪ್ಪ ಅಂದ್ರೆ ಟೋಟಲ್ 25% ಆದ ನನಗ. ಇಲ್ಲೇ ಇನ್ನು ಅಲ್ಲೇ ಹೋದ್ರ 20 ಹಾಕಿದ್ನಲ್ಲ, ಅದನ್ನ ನಾವು ಬೆಟರ್ ಅಂತ ತಿಳ್ಕೊಂಡು ಮಂಜಪ್ಪ ಏನ್ ಮಾಡ್ತಾನ, ನೇರವಾಗಿ ಫ್ರಾನ್ಸ್ ದೇಶದಿಂದ ಮತ್ತೆ ಎಲ್ಲಿ ಓಡೋಗ್ತಾನಂದ್ರ ಇಂಡಿಯಾದಿಂದ ಮತ್ತೆ ಎಲ್ಲಿ ಓಡೋಗ್ತಾನಂದ್ರ ಫ್ರಾನ್ಸ್ಗೆ ಹೋಗ್ತಾನ. ಅವಾಗ ಈ ಒಂದು ಫ್ರಾನ್ಸ್ ದೇಶಕ್ಕೆ ಏನಾಗ್ತದ್ರಿ? ಲಾಭ ಆಗ್ತದ. ಅಂದ್ರ ಇಂತಹ ಮಂಜಪ್ಪನಂತವ್ರು ಇಂತಹ ಕಾರ್ಯಗಳನ್ನ ಮಾಡಬಾರ್ದು ಅಂತ ತಿಳ್ಕೊಂಡು ಯುರೋಪಿಯನ್ ಯೂನಿಯನ್ ಏನ್ ಮಾಡಿದ್ರಿ? ತನ್ನ ಸದಸ್ಯ ರಾಷ್ಟ್ರಗಳ ಯಾವುದಾದರೊಂದು ಕಂಪನಿ ಬೇರೆ ದೇಶದೊಳಗೆ ಹೋಗಿ ವ್ಯಾಪಾರ ಮಾಡಬೇಕಾದ್ರ ತನ್ನ ಮೂಲ ದೇಶಕ್ಕ ಎಷ್ಟು ಪರ್ಸೆಂಟೇಜ್ ಅನ್ನ ತೆರಿಗೆಯನ್ನ ಕಟ್ಟಬೇಕಂದ್ರ ಈ ಫಸ್ಟ್ 15% ಅನ್ನ ತೆರಿಗೆಯನ್ನ ಕಟ್ಟಬೇಕು. ಈ ತೆರಿಗೆನ ನಾವೇನಂತ ಕರಿತೀವಿ ಅಂದ್ರ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ 15% ಅಂತೀವಿ, ಅಥವಾ ಬಹುರಾಷ್ಟ್ರಗಳ ವ್ಯಾಪಾರದ ಮೇಲಿನ ತೆರಿಗೆ. ಕ್ಲಿಯರ್ ಆಗೈತಿ ಕಾನ್ಸೆಪ್ಟ್?
ಭಾಳ ಕೊಳನೇನು ಭಾಳ ದೂರ ಬಂದೇನು ನೋಡ್ರಿ ನಮ್ಮ ಜಿಕೆದೊಳಗ ಕಾನ್ಸೆಪ್ಟ್ ಬರ್ಲಿ ಹಿಂಗ ಆಯ್ತಾ ಬಂದಿದ್ದು ಭಾಳ ಒಂದು ಚಂದ ಇರ್ತಾವ ಸ್ವಲ್ಪ ಅದಕ್ಕೆ ಅದು ಬೆಂಕಿ ಉಂಟಾಗ ಅಭಿಮಾನ ಅಂತಿ ಆಯ್ತಾ ಎಸ್ ಕೇಳು ಎಸ್ ಅಂದ್ರೆ ಯಾರಿವ ಮೇಡಮ್ ಹೇಳ್ರಿ ಈಗ ಯಾರಿವ ಯಾವ ದೇಶ ಫ್ರಾನ್ಸ್ ಅವ್ರಿಗೆ ಏನ್ ಮಾಡ್ತಿದ್ದ ಬಿಸ್ನೆಸ್ ಮಾಡೋದ್ರ ಮುಂಚೆ ಕೋಟ್ಯಾಧಿಪತಿ ಅವ ಬಿಸ್ನೆಸ್ ಮಾಡ್ತಾನೆ ಮುಂಚೆ ಏನ್ ಮಾಡ್ತಿದ್ದೆ ಹೇಳ್ರಿ ಖಾಲಿ ಅಡ್ಡಾಡ್ತಿದ್ದೆ ಏನ್ ಮಾಡ್ತಿದ್ದೆ ಉಡಾಳಿಂದ ಖಾಲಿ ಅಡ್ಡಿರ್ತಿದ್ದ ಅವಾಗ ಯಾವ ಕಂಪನಿ ತೆಗದ ಈ ಕಂಪನಿ ಏನ್ ಕೊಡ್ತಿತ್ತು ಕಾರ ಕೊಡ್ತಿತ್ತು ಕಾರ್ ಏನ್ ಮಾಡ್ತಿದ್ರಿ ತಯಾರು ಮಾಡ್ತಿತ್ತು ಅದೆಲ್ಲ ಅವಾಗ ಸಿಕ್ಕಾಪಟ್ಟೆ ಲಾಭ ಇತ್ತು ಇಲ್ಲಿ ಎಷ್ಟು ಪರ್ಸೆಂಟ್ ತೆರಿಗೆ ಅಂತ ನಮ್ಮ ಫ್ರಾನ್ಸ್ 70% ಅದಕ್ಕೆ ನಾ ಎಲ್ಲಿ ಓಡ್ ಬಂದೆ ಇಂಡಿಯಾ ಓಡ್ ಬಂದೆ ಇಂಡಿಯಾದಾಗ ನಮ್ಗೆ ಗವರ್ಮೆಂಟ್ ಎಷ್ಟು ಕೇಳಿದ್ರು 10% ನಾ ಇದಕ್ಕೆ ಒಪ್ಕೊಂಡೆ ನನಗೆ 10% ಲಾಭ ಇಂಡಿಯಾದಾಗ 10% ಲಾಭ ಅಂತ ಒಪ್ಕೊಂಡ್ಬಿಟ್ಟೆ ಆಯ್ತಾ ಹಿಂಗಾಗಿ ಏನ್ ಮಾಡಿದ್ವಿ ನಾನು ಆ ಒಂದು ಸರಿ ಇದಕ್ಕೆ ನಷ್ಟ ಆಗ್ಬಿಡ್ತದೆ ಅದಕ್ಕೆ ಫ್ರಾನ್ಸ್ ದೇಶ ಹೋಗಿ ಯುರೋಪಿಯನ್ ಕಂಪ್ಲೇಂಟ್ ಮಾಡ್ತದ ಯುರೋಪಿಯನ್ ರೂಲ್ಸ್ ಬಂದ್ಬಿಡ್ತಾರೆ ಯುರೋಪಿಯನ್ ಯೂನಿಯನ್ ಸಂಘಟನೆ ಆಯ್ತಾ ಇದು ನಮಗ ಏನಂತ ಕರಿತೀವಿ ಅಂದ್ರೆ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಬಹುರಾಷ್ಟ್ರಗಳ ವ್ಯಾಪಾರದ ಮೇಲಿನ ತೆರಿಗೆ ಅರ್ಥ ಆಗೈತ್ರಿ ಒಂದೇ ವಾಕ್ಯದಲ್ಲಿ ಉತ್ತರಿಸಿದ್ರೆ ಯಾರು ಯಾರು ಉತ್ತರಿಸ್ತೀರಿ ಒಂದ್ ಸೆಂಟೆನ್ಸ್ ಆನ್ಸರ್ ಮಾಡಿ ಯಾರು ಆನ್ಸರ್ ಮಾಡ್ತೀರಿ ನನಗೇನಪ್ಪ ತಲೆ ಹೋಗೈತಿ ಅಂತ ಹೇಳಿರಿ ಯಾರು ಆನ್ಸರ್ ಮಾಡ್ತೀರಿ ಪದೇ ಪದೇ ನಾವು ವರ್ಣದ ಕ್ವಶನ್ ಕೇಳ್ತೀನಿ ವರ್ಣ ಕೇಳೋದ ಆದ್ರೂ ವರ್ಣ ಕೇಳೋದ ಮರ್ಯಾದೆ ಉಳಿಸ ನಮ್ಮ ಹುಡುಗರು ಆಯ್ತ್ರಿ ನೀವು ಹೇಳೋದಾಗ್ತೀರಿ ಯಾರು ಹೇಳ್ತೀರಿ ಅದು ಒಲ್ರಿ ತಿಳಿದಿಲ್ಲ ನಿಮ್ಗ ಇಷ್ಟೊಂದು ಗಂಟಲ ಹಾಕೊಂಡಿದ್ರಿ ನಾನು ಅದಕ್ಕೆ ಸ್ವಲ್ಪ ಬೆಲೆ ಕೊಡ್ರಿ ತಿಳಿದಿಲ್ರಿ ಯಾರು ತಿಳಿಲ್ಲ ಮೇಡಮ್ ನೀವು ಹೇಳ್ರಿ ಮೇಡಮ್ ఎందుకు ಅಡ್ಡಿಲ್ರಿ ಭಾರಿ ಕಪ್ಷನ್ ಮಾಡಿರಿ ಹೇಳ್ರಿ ಮೇಡಮ್ ಅವರು ಒಳ ಆಂತರಿಕ ವಿಚಾರ ಅವರು ಒಳಗಿಂದ ಅವ್ರಿಗೆ ಬಂದದ್ದು ಬಟ್ ಇಲ್ಲಿ ಇದ್ರ ಹೇಳಕ್ ಎಕ್ಸಾಂಪಲ್ ಇಲ್ಲೊಂದು ಏನಂದ್ರೆ ಇದು ನಮಗ ನಿಮ್ಮ ಸಂಬಂಧ ಇಲ್ರಿ ನಮಗ ನಿಮ್ಮ ಸಂಬಂಧ ಇಲ್ಲ ಯಾಕೆ ಹೇಳ್ರಿ ಯಾಕೆ ಸಂಬಂಧ ಇಲ್ಲ ಯುರೋಪಿಯನ್ ಒಕ್ಕೂಟಗಳು ಸ್ಥಾನ ಪಡೆದಿವೆ ನಾವು ಇಲ್ಲ ಈಗ ನಮ್ಮ ದೇಶಕ್ಕೆ ವ್ಯಾಪಾರ ಮಾಡ್ಬೇಕಂದ್ರೆ ಈಗ ನಾವು ಜಿಎಸ್ಟಿ ಕಟ್ಬೇಕಾಗ್ತದೆ ನಾವು ಬೇರೆ ದೇಶಕ್ಕೆ ವ್ಯಾಪಾರ ಮಾಡ್ಬೇಕಂದ್ರೆ ಸ್ವಲ್ಪ ಏನಪ್ಪಾ ಅಂದ್ರ ತಗೊಳ್ಳೋದು ಯಾವ್ದ್ರಿ ಸಾರಿ ರಫ್ತು ಮತ್ತು ಆಮದು ತೆರಿಗೆ ಇರ್ತಾವ್ರಿ ಶಿಸ್ಟ್ ಕಟ್ಬೇಕಂತಿರ್ತದ ಬಟ್ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಂದ್ರೆ ಸ್ವಲ್ಪ ವಿಶೇಷತೆ ಐತಿ ಇದು ಡಿಫ್ರೆನ್ಸ್ ಐತಿ ಆಯ್ತಾ ಇದು ನಮ್ಗ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ ಅದು ಇಂಡಿಯಾ ಮತ್ತೆ ಯುರೋಪಿಯನ್ ಯೂನಿಯನ್ ಅಲ್ವಾ ಯಾವ್ದ್ರಿ ಇಂಡಿಯಾ ಯುರೋಪಿಯನ್ ಯೂನಿಯನ್ ಮೆಂಬರ್ ಅಲ್ವಾ ಇಲ್ಲಿ ಬಂದು ಫ್ರಾನ್ಸ್ ದೇಶವರು ಜಗತ್ತಿನ ಯಾವ ಮೂಲಿಗರ ಹೋಗ್ಲಿ ಯಾವ ದೇಶಕ್ಕರ ಹೋಗ್ಲಿ ಕಡೆ ಕ್ಲಾಸ್ಟಿಗೆ ಯಾವ್ದು ಎದಕ್ಕೆ ಹೋಗ್ಪ ನಮ್ಮ ಕಡೆ ಹುಡುಗರು ಕರೆಕ್ಟ್ ಆಗಿ ಹೇಳ್ರಿ ಹೋಗ್ಪದ ನೋಡು ಯಾವ ದೇಶಕ್ಕರ ಹೋಗ್ಲಿ ಯಾವ ಮೂಲಿಗರು ಕ್ಲಾಸ್ಟಿಗೆ ಯಾವ ಯಾವ್ದು ಹೋದ್ರು ಕಟ್ಟಬೇಕ್ರಿ ಅವು ಅವೇನಂತ ಗೊತ್ತೇನ್ರಿ ಯಾವ ಸುಡಾರ ಹೋದ್ರು ಕಟ್ಟಬೇಕಂತ ನೋಡ್ರಿ ಸುಡಾರ ಹೋದ್ರು ನಾನ್ ಆಯ್ತಾ ಇದು ನಮಗ ಟೈಮ್ ಅಂತ ಏನ್ರಿ ಇನ್ನೊಂದು ಟಾಪಿಕ್ ಹೇಳ್ಬಿಡ್ರಿ ಯಾರ್ರಿ ಅಷ್ಟು ಒಜ್ಜಾಗೈತ್ರಿ ಕ್ಲಾಸ್ ಹೌದ್ರಿ ಒಜ್ಜಾಗೈತ್ರಿ ಟೈಮ್ ಆತ್ರಿ ಎಸ್ ಓಕೆ ಟೆಸ್ಲಾ ಎಲಾನ್ ಮಸ್ಕ್ ಮೇಡಮ್ ಹೇಳ್ಬಿಡ್ರಿ ನಾಳೆ ಎಕ್ಸಾಮ್ ಕ್ವಶನ್ ಕೇಳ್ತಾನ್ರಿ ಟೆಸ್ಲಾ ಅನ್ನೋದು ಸಾಮಾನ್ಯ ಕಂಪನಿ ಅಲ್ಲ ಟೆಸ್ಲಾ ಅಂದ್ರೆ ಮತ್ತ ಮಂಜ ಕಾಣುವ ಅಂತೇಳಿ ಆಪ್ಷನ್ ಒಳಗ ಹುಡುಕೋದ್ ಕುಂದಿರಿ ಹುಡುಕೊಂಡ್ ಕುಂದ್ರಾಕ್ ಹೋಗ್ಬಿಡ್ರಿ ಟೆಸ್ಲಾ ಅಂತ ಎಲಾನ್ ಮಸ್ಕ್ ಕಂಪನಿ ಇದೆ ಟೆಸ್ಲಾ ಅಂದ್ರೆ ಎಲಾನ್ ಮಸ್ಕ್ ಫ್ರಾನ್ಸ್ ತವ ಮಾಡ್ತಾವ್ರಿ ಅಮೇರಿಕಾವ ಜಗತ್ತಿನೊಳಗ ಮೊಟ್ಟಮೊದಲ ಬಾರಿಗೆ ಸ್ವಂತ ಇದು ಮಾಡ್ಯಾನ್ರಿ ಅವ ಸ್ಪೇಸಿಗೆ ಉಡಾವಣೆ ಮಾಡ್ಬಿಟ್ಟಾರ ರಾಕೆಟ್ ಅನ್ನ ಕಂಪನಿ ಸ್ಪೇಸ್ ಎಕ್ಸ್ ಅಂತೇಳಿ ಹೇಳ್ತಿಲ್ಲ ನಾನು ಏನಂದ್ರ ಇಸ್ರೋ ಬಗ್ಗೆ ಹೇಳ್ತೀನಿ ಹೇಳ್ತೀನಿ ಅವಾಗ ಯಾಕ ಟ್ವಿಟರ್ ಅಂದ್ರೆ ಎಲ್ಲ ಮಸ್ತು ಬ್ಯಾರದವ್ರನ್ನ ಕರೆದು ಮಾಡ್ಕೊಂಡಿ ಮುಗಿತೇವ ಡನ್ ಸಾಕ ಅದೇ ಸರ್ ಫ್ರಾನ್ಸ್ ಇಂದ ಅಮೆರಿಕ ಎಲಾನ್ ಮಸ್ಕ್ ಹೋಯ್ತು
ಅವ್ರ ರಿವ್ಯೂ ನೋಡಿದ್ರಿ ಫ್ರಾನ್ಸ್ ಅಮೆರಿಕದಿಂದ ಫ್ರಾನ್ಸಿಗೆ ಹೋದ ಟೆಸ್ಲಾ ಕಂಪನಿ ಹೌದಲ್ರಿ? ಫ್ರಾನ್ಸ್ ನೀವು ಫಸ್ಟ್ ಹೇಳಿದ್ರಲ್ಲ ಫ್ರಾನ್ಸ್ ಅವರು ಮಾಡಿದ್ರು. ಎಲಾನ್ ಮಸ್ಕ್ ಬಂದು ಅಮೆರಿಕದ ಅವ್ನಿಗೆ ಹೆಂಗ್ ಮಾಲೀಕತ್ವ ಹೋಯ್ತು? ಏ ಇಲ್ರಿ ಇದು ಸುಳ್ಳು ಹೇಳಿ ಎಕ್ಸಾಂಪಲ್ ಅಷ್ಟೇ ಅದಕ್ಕೆ